ವಾರ್ನಿಂಗ್ ಬ್ಯಾಕಪ್ ಡಿಆಕ್ಟಿವೇಟರ್ ಆಟೋ ಆಪರೇಷನ್ ಈಗ ಆರಂಭವಾಗುತ್ತೆ. Oh my God. Oh my God. ವಾರ್ನಿಂಗ್ ಬ್ಯಾಕಪ್ ಡಿಆಕ್ಟಿವೇಟರ್ ವೇಗವಾಗಿ ಆರಂಭವಾಗುತ್ತೆ. ತಯಾರಾಗಿರಿ. Oh my God. Oh my God. Hello? ನನಗೇನ್ ಮಾಡಿದ್ರಿ ನೀವು? ನಾನು ಪ್ರೆಗ್ನೆಂಟ್ ಹೇಗಾದೆ? ಇಲ್ಲಿ ಕೇಳಿ, ನನ್ಗೊಬ್ಬ ಮಗ ಇದ್ದಾನೆ. ಅವನ ಹೆಸರು ಆಂಡ್ರಸ್. ಅವನು ಇಲ್ಲೇ ಇದ್ದಾನೆ. ಅವನ್ಗೇನು ಆಗಿಲ್ಲ ತಾನೆ? ನಾನು ಹೇಗೆ ಆಚೆ ಹೋಗ್ಬೇಕು? ಅಲ್ಲಿ ನೋಡು. ಎಲ್ಲಿ 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 ಹೇಳ್ತಿದ್ದೀರಾ? ಇದು ಬೇಕಾ? ಇದು ಬೇಕಾ? ಇಲ್ಲ ಇದು ಬೇಕಾ? ಏನ್ ಬೇಕು ಅಂತ ಹೇಳಿ. ಈ ಟ್ಯಾಬ್ಲೆಟ್ ನಿಮಗ್ ಬೇಕಾಗಿರೋದು? ಇದು ನಿಮಗ್ ಬೇಕಾ? ನನ್ಗೆ ಡೋರ್ ಕೀ ಕೊಡಿ, ಇದನ್ನ ಕೊಡ್ತೀನಿ. 4832 4832 4832 Oh my God. 4832 4832 4832 4832 4832 no 4832 4832 4832 Hello? Warning, backup generator activator, power 35% only. ಈ ಕಡೆನಾ ಈ ಕಡೆನೇ ಹೋಗ್ತೀನಿ.
ಈ ಕಡೆ ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಬಾಗಿಲು ತೆಗೀರಿ ಪ್ಲೀಸ್, ಪ್ಲೀಸ್ ಬಾಗಿಲು ತೆಗೀರಿ. ಹಲೋ ಹಲೋ. ಹಲೋ, ಏನಿದು? ಅಮ್ಮ, ನಂಗೆ ನಾಷ್ಟ ಬೇಕು. ಅದು ಕಾಣೆ ಆಗ್ತಾ ಇದೆ. ಒಂದಿನ ಎಲ್ರೂ ಕಾಣಿಸ್ದೆ ಹೋಗ್ತಾರೆ. ನಿನ್ ಹೋಮ್ವರ್ಕ್ ತರನೆ. ಹೋಮ್ವರ್ಕ್ ಮುಗಿಸ್ತೀಯಾ? ಹಾಗಾದ್ರೆ ನೀವ್ ಯಾವತ್ತೂ ಹೋಗಲ್ಲ ಅಲ್ವಾ? ಯಾವಾಗ್ಲೂ ನಿನ್ ಜೊತೆನೆ ಇರೋದಕ್ಕಾಗಲ್ಲ. ಓಕೆ, ಇಲ್ಲಿದೆ. ಅದು ನಂಗೆ ಗೊತ್ತಿಲ್ಲ. ಅದೆಲ್ಲ ಇರ್ಲಿ, ಕೆಲವೊಂದ್ ಥಿಂಗ್ಸ್ ಕಾಣಿಸ್ತಾ ಇಲ್ಲ. ಎಲ್ಲಿ ಅದೆಲ್ಲ? ಅದು ಅದು ನನ್ನ ರೂಮಲ್ಲಿ ಇದೆ ಅನ್ಸುತ್ತೆ. ನಾನು ಚೆಕ್ ಮಾಡ್ತೀನಿ. ಮೊದ್ಲು ನೀನ್ ತಿಂಡಿ ತಿನ್ನು, ಆಮೇಲೆ ಅದನ್ನೆಲ್ಲ ನೋಡೋಣ. ನಾನು ಅದನ್ನ ಕಳಿಲಿಲ್ಲ. ಅದೆಲ್ಲೂ ಇದೆ ಇಲ್ಲೇ. ಯಾಕೆ ಹೀಗ್ ಮಾಡ್ದೆ? ಕೋಪ ಮಾಡ್ಕೋಬೇಡಿ. ಬೇರೆ ಏನ್ ಮಾಡ್ಲಿ ನಾನು? ಸಾರಿ. ನಾನಿಲ್ಲ ಅಂದ್ರೆ ಆಗ ನಿನ್ಗೆ ಅರ್ಥ ಆಗತ್ತೆ. ಅದನ್ನೆಲ್ಲ ಮುಟ್ಬೇಡ, ಕೈ ಕಟ್ಟಾಗತ್ತೆ. ಇದನ್ನೇ ನಾನು ಇಷ್ಟೊತ್ತರೆಗೂ ಹೇಳಿದ್ದು. ಏನಿದು?
Warning. Backup generator activation ಇದೆ. Power 30% only. ಹಲೋ, ಯಾರಾದ್ರೂ ಇದ್ದೀರಾ? ಇದ್ರೆ ಒಂದ್ ಸ್ವಲ್ಪ ಶಬ್ದ ಮಾಡಿ. ಹಲೋ, ಇನ್ನು ಅಲ್ಲೇ ಇದ್ದೀರಾ? ಹಲೋ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಸದ್ಯ ಬಂದ್ರಲ್ಲ, ನನ್ ಸ್ವಲ್ಪ ಸಹಾಯ ಮಾಡ್ತೀರಾ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಮೊದ್ಲು. ಇಲ್ಲೇ ನಾನು ಕಂಡ್ಬಿಟ್ಟಿದ್ದು. ನನ್ನಿಂದ ಮೂವ್ ಮಾಡಕ್ಕಾಗ್ತಿಲ್ಲ. ಡಾಕ್ಟರ್ನ ಕರ್ಕೊಂಬರಕ್ಕಾಗತ್ತಾ? ಎಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ನೀನು? ನನಗೇನು ಅರ್ಥ ಆಗ್ತಿಲ್ಲ. ಇದು ಹಾಸ್ಪಿಟಲ್ ಅಲ್ಲ. ಇಲ್ಲಿ ಡಾಕ್ಟರ್ಸು ನರ್ಸು ಯಾರೂ ಇಲ್ಲ. ಸದ್ಯಕ್ಕೆ ನಾನು ನೀನು ಮಾತ್ರ ಇರೋದು. ನೀವೇನ್ ಮಾತಾಡ್ತಿದ್ದೀರಾ? ನಾವೆಲ್ಲಿದ್ದೀವಿ? ಇಲ್ಲಿಂದ ಹೊರಗಡೆ ಕರ್ಕೊಂಡೋಗ್ತೀರಾ? ಕಮಾನ್ ಪ್ಲೀಸ್, ನನ್ನ ಕೈನೊಂದು ಸ್ವಲ್ಪ ಬಿಚ್ಚಿ. ನೋ 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 ನೋ, ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಡಿ. ನೀನ್ ಯಾರು ಅಂತ ಆ ಬೋರ್ಡಲ್ಲಿ ನೋಡ್ದೆ. ನನ್ ಲೈಫನ್ನ ರಿಸ್ಕಲ್ಲಿ ಹಾಕೋಕ್ ರೆಡಿ ಇಲ್ಲ. ನೀನ್ ಇಲ್ಲೇ ಮಲ್ಕೊಂಡು ರೆಸ್ಟ್ ತಗೋ. ಎಲ್ಲಾ ವಿಷಯನೂ ನಾನು ಮೊದಲು ತಿಳ್ಕೋಬೇಕು. ನಾನು ಹೆನ್ರಿ. ಅದಕ್ಕೆ ಅಂದ್ರೆ ನಾನು ಹೆನ್ರಿ, ನಾನು ಬೇರೆ ಯಾರು ಅಲ್ಲ. ನಾನಿಲ್ಲಿ ಒಬ್ಬನೇ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ನೀವು ನಾನು ಮಾತ್ರ ಅಂದ್ರಲ್ಲ, ನೀವೊಬ್ಬರೇ ಇರೋದಕ್ಕೆ ಇಷ್ಟಪಡ್ತೀರಾ? ಹಾಗಾದ್ರೆ ನಾವು ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರನ್ನ ಹೇಳಿ. ಹ್ಯಾಲಿ. ಆಲಿ. ಹಾಯ್. ನೀವು ಇಲ್ಲಿ ಹೇಗೆ ಬಂದ್ರಿ? ನಾನು ಕಣ್ಬಿಟ್ಟು ನೋಡಿದಾಗ ನಿನ್ ಥರಾನೆ ಇದೇ ರೀತಿ ಒಂದು ರೂಮಲ್ಲಿ. ಯೋಚನೆ ಬೇಡ, ನಾವಿಬ್ರು ಒಂದೇ ಕೇಸನೆ. ಅದಾದ್ಮೇಲೆ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಹಾಗಾದ್ರೆ ಮೊದಲು ಪ್ರೆಗ್ನೆಂಟ್ ಆಗಿರ್ಲಿಲ್ವಾ? ಅದಾಗೋಕ್ ಸಾಧ್ಯನೇ ಇಲ್ಲ. ಶಿಟ್, ಇಲ್ಲೇನ್ ನಡೀತಾ ಇದೆ? ನನಗ್ ಗೊತ್ತಿಲ್ಲ, ಆದ್ರೆ ಇಲ್ಲಿರೋರೆಲ್ಲರೂ ಸತ್ತು ಹೋಗಿದ್ದಾರೆ. ನನ್ನನ್ನು ಬಿಚ್ಚಿ ಪ್ಲೀಸ್. ಹಲೋ, ಇಲ್ಲಿ ಬನ್ನಿ ಪ್ಲೀಸ್. ಕ್ವೈಟ್. ಕಮ್ ಆನ್. ಏನದು? ಏನಾಯ್ತು? ಅದೇನದು? ನನಗ್ ಗೊತ್ತಿಲ್ಲ.
ಏನದು? ತಡ್ಕೊಳಕ್ಕಾಗ್ತಿಲ್ಲ. ಏನದು? ನಮಗೀಗ ಹೆಲ್ಪ್ ಬೇಕೇ ಬೇಕು. ಮೊದಲು ನಾವಿಲ್ಲಿಂದ ಹೋಗ್ಲೇಬೇಕು. ಹೌದು, ಹಾಕೊಳಕ್ ಬಟ್ಟೆ ಇದೆಯಾ ನೋಡ್ತೀನಿ. ಇನ್ನು 30 ಸೆಕೆಂಡ್ ಅಲ್ಲಿ ನಾವಿಲ್ಲಿಂದ ಹೋಗ್ಲೇಬೇಕು. ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ಆಕ್ಟಿವೇಶನ್ ಅಲ್ಲಿದೆ. 30 ಮಿನಿಟ್ಸ್ ಓನ್ಲಿ. ಪ್ಲೀಸ್, ಏನ್ ಮಾಡ್ತಿದ್ದೀರಾ? ಇದೀಗ ನಮ್ಗೆ ಅಗತ್ಯ ಇದೆ. ತಗೋ, ನಿನ್ ಹತ್ರನೇ ಇಟ್ಕೋ. ನೀವು ಮಾತ್ರ ದೊಡ್ಡ ತಗೊಂಡಿದ್ದೀರಾ? ನಿಮ್ಗೆ ಏನಾಯ್ತು? ಆ ಜಾಗದಲ್ಲಿ ಈ ಜಾಗ ತುಂಬಾ ಸೈಲೆಂಟ್ ಆಗಿದೆ. ಸೈಲೆಂಟ್ ಆಗಿರೋ ಜಾಗನ ನಂಬೋದಕ್ಕಾಗಲ್ಲ. ಹುಷಾರು. ಓಕೆ. ಯಾರಾದ್ರೂ ಇದ್ದೀರಾ? ಹಲೋ, ನಾನ್ ಮ್ಯಾರಿ ಜೋನ್ ಮಾತಾಡ್ತಿದ್ದೀನಿ. ಯಾರೋ ಜೀವಂತವಾಗಿದ್ದಾರೆ. ನೀವ್ ಸ್ವಲ್ಪ ಬೇಗ ಬರ್ತೀರಾ? ಇಲ್ಲಿ ಸ್ವಲ್ಪ ಸಹಾಯದ ಅಗತ್ಯ ಇದೆ. ಇಲ್ಲಿರೋ ಲ್ಯಾಬ್ಗೆ ಸ್ವಲ್ಪ ಬೇಗ ಬರಕ್ಕಾಗತ್ತಾ? ಓ ಶಟ್. ಏನದು? ವಾಟರ್ ಬ್ಯಾಗ್ ಹೊಡಿತು ಅನ್ಸತ್ತೆ. ಓ ದೇವ್ರೆ, ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ದೇವ್ರೆ. ಇದು ತುಂಬಾ ಹೆವಿ ಆಗುತ್ತೆ. ಹೇಗೆ ಹ್ಯಾಂಡಲ್ ಮಾಡೋದು ನನಗೆ ಗೊತ್ತು. ಹಲೋ, ಟೆಸ್ಟಿಂಗ್ 1 2. ಹಲೋ, ಏನೋ ಕ್ರಾಸ್ ಟಾಕ್ ಅನ್ಸತ್ತೆ. ಇಲ್ಲ, ಆತರ ಅಲ್ಲ. ನಾನು ಹೆನ್ರಿ, ನಾನು ಅಲ್ಲಿ ಜೊತೆ ಇದ್ದೀನಿ. ಎಲ್ಲಿದ್ದೀರಾ ಅಂತ ಮೊದಲು ಹೇಳಿ. ಯಾವ ಜಾಗದಲ್ಲಿ ಇದ್ದೀರಿ ಎಕ್ಸಾಕ್ಟ್ ಆಗಿ? ನನಗೆ ಗೊತ್ತಿಲ್ಲ. ನಾವು ಕಣ್ಬಿಟ್ಟಾಗಿದ್ವಿ. ನೀವು ಡಾಕ್ಟರ್ಸ್ ಅಲ್ವಾ? ಅಲ್ಲ. ಏನಾದ್ರು ತಪ್ಪಾಗಿ ಹೇಳಿದ್ವಾ? ಗೊತ್ತಿಲ್ಲ. ಅವರು ಕೂಡ ನಿಮ್ಮ ಹಾಗೆ ಸಿಕ್ಕಾಕೊಂಡಿದ್ದಾರೆ ಅನ್ಸತ್ತೆ. ಓಕೆ, ನಾ ಹೇಳೋದನ್ನ ಮಾಡಿ ನಾವಿಲ್ಲಿಂದ ಆಚೆ ಹೋಗೋಣ. ಸರಿ, ಹೇಗ್ ಮಾಡೋದು ಅಂತ ಹೇಳಿ. ಮೊದಲು ಆ ರೂಮ್ ಅಲ್ಲಿ ಹುಡುಕ್ ನೋಡಿ. ಕೆಲವು ಆಂಟಿ ಕೇಜಸ್ ಇದೆ, ಕೆಲವು ಫೈಲ್ ಫೋಲ್ಡರ್ಸ್, ಆಕ್ಸಿವೇಷನಲ್ ಅನಾಲಿಸಿಸ್ ಡಾಕ್ಟರ್ ಪ್ರಿನ್ಸ್ ಅಂತ ಹಾಕಿದೆ. ನೀವ್ ಎಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಸರಿ, ಈಗ ಏನ್ ಮಾಡ್ಬೇಕು ನಾನು? ನೀವ್ ಈಗ್ಲೇ ನಾ ಹೇಳೋ ಜಾಗಕ್ಕೆ ಬಂದ್ಬಿಡಿ. ಆ ಹುಡುಗಿನ ಕರ್ಕೊಳ್ಳಿ, ಲೆಫ್ಟ್ ತಗೊಳ್ಳಿ, ಆಮೇಲೆ ರೈಟ್ ತಗೊಂಡು ಬನ್ನಿ. ಓಕೆ? ನಿಮ್ಗೆ ಅಗತ್ಯ ಇರೋ ಎಲ್ಲಾ ವಸ್ತುಗಳನ್ನು ತಗೊಂಡ್ ಬಂದ್ಬಿಡಿ. ಮಿಸ್ ಮಾಡಬೇಡಿ. ಓಕೆ? ಇದಕ್ಕೆ ಕಾರಣ ನೀವು ತಗೊಂಡ ಡ್ರಗ್ಸ್. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಏನು ಅಂತ. ಸರಿ, ನಿಮ್ಮಿಷ್ಟ. ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ಬೇಡ. ಓ, ಈಗ ನಿಮ್ಮ ಎರಡನೇ ಮುಖ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಬಿಟ್ಟು ಹೋಗ್ಬೇಡ. ಖಂಡಿತ ನಾನು ಬರ್ತೀನಿ. ನನ್ನ ಮುಖ ನೋಡಿ. ನಾನು ಖಂಡಿತ ಪ್ರಾಮಾಣಿಕ, ಕೂಲ್ ಮತ್ತೆ ಖಂಡಿತ ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ತಗೋ ಇದನ್ನ. ಅದನ್ನ ನೀವೇ ಇಟ್ಕೊಳ್ಳಿ. ನನಗೆ ಇಷ್ಟು ಸಾಕು. ಬೇಗ ಬರ್ತೀನಿ. ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ಅಲ್ಲಿ ಪವರ್ ಕಡಿಮೆ ಆಗ್ತಾನೆ ಬರ್ತಿದೆ. 25% ಓನ್ಲಿ.
ಯಾರು ಯಾರದು ಯಾರು ಯಾರದು ಯಾರಾದ್ರೂ ಇದ್ದೀರಾ ಇಲ್ಲಿ? ಹೆನ್ರಿ, ಹೆನ್ರಿ, ಏನಾಯ್ತು? ಈ ಕಡೆ ತಿರುಗಿಸ್ಕೋ. ಈಗ ಲೆಫ್ಟ್ ತಗೊಂಡು ಆಮೇಲೆ ರೈಟ್. ಈಗ ರೈಟ್ ರೈಟ್. ಓ, ಆಚೆ ಬಂದಾಯ್ತು. ಒಳ್ಳೇದಾಯ್ತು. ಓಕೆ, ಒಳ್ಳೇದು. ಆ ಕ್ಯಾಮ್ರಾ ಕಾಣಿಸ್ತಿದ್ಯಾ? ನಾನು ಆಚೆ ಹೋಗಿರ್ತಿದ್ದೆ. ನೀನು ಟ್ರೈ ಮಾಡ್ದೆ ಹೀಗೆ ಇದ್ರೆ ಈಗಲ್ಲ, ಹೇಗೆ? ಒಂದ್ ನಿಮಿಷ. ಮೊದಲು ಆ ವೈರನ್ನ ತೆಗೆದು ಕಟ್ ಮಾಡ್ಬೇಕು. ಓಕೆ, ಟ್ರೈ ಮಾಡಿ. ಹೌದು, ನೀವು ಆ ವೈರನ್ನ ತೆಗೆದು ಕರೆಕ್ಟ್ ಆಗಿ ಈ ಪಾಯಿಂಟ್ ಅಲ್ಲಿ ಜಾಯಿನ್ ಮಾಡಿ. ನಾವ್ ಇದನ್ನ ಕರೆಕ್ಟ್ ಆಗಿ ಮಾಡಿದಾಗ್ಲೇ ನಾವ್ ಅನ್ಕೊಂಡಿದ್ದಾಗತ್ತೆ. ನಾವ್ಯಾಕೆ ಇದನ್ನ ಮಾಡ್ತಾ ಇದೀವಿ? ಇದರಿಂದ ಫೈರ್ ಅಲಾರಾಮ್ ಕೂಡ ಆಕ್ಟಿವೇಟ್ ಆಗುತ್ತೆ, ಡೋರ್ ಕೂಡ ಓಪನ್ ಆಗುತ್ತೆ. ನಿಮ್ ಕೀ ಕಾರ್ಡ್ ಇದ್ರೆ ಓಪನ್ ಆಗುತ್ತಲ್ವಾ? ಅದೆಲ್ಲ ಇದ್ದಿದ್ರೆ ಯಾಕೆ ಮಾಡ್ತಿದ್ದೆ? ಇದು ಕೆಲಸ ಮಾಡುತ್ತೆ, ಖಂಡಿತ ಕೆಲಸ ಮಾಡ್ಲೇಬೇಕು. ಓಕೆ, ಈಗ ಟ್ರೈ ಮಾಡಿ. Damn it. ಬ್ಯಾಕಪ್ ಜನರೇಟರ್ ಪವರ್ ತುಂಬಾ ಕಡಿಮೆ ಆಗಿದೆ. Damn it. 22%. ಇಲ್ಲಿ ಏನಾದ್ರೂ ವೇಸ್ಟ್ ಬಟ್ಟೆಗಳಿದ್ಯಾ? ಮುಂದೆ ಏನು? ಮುಂದೆ ಏನೂ ಇಲ್ಲ. ನಮ್ಗಿಲ್ಲಿ ಎಕ್ಸಿಟೇ ಇಲ್ಲ. ಈ ಜಾಗದಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಜನರೇಟರ್ ಕಡಿಮೆ ಆಗ್ತಿದೆ. ಆ ಜನರೇಟರ್ 0% ರೀಚ್ ಆಗ್ಬಿಟ್ರೆ ಇಲ್ಲಿರೋ ಕೆಲವರನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ನಮ್ಗೆ ಡಿನ್ನರ್ ಆಗಿ ಕೊನೆಗೆ ಅವರೇ ಸಿಗ್ತಾರೆ. ನಾವ್ ಯಾರಿಗಾದ್ರೂ ಕಾಲ್ ಮಾಡೋಣ. ಇಲ್ಲಿಂದ ಯಾರಿಗೂ ಕಾಲ್ ಮಾಡಕ್ ಆಗಲ್ಲ. ಹಲೋ, ಇಲ್ಲಿ ನೋಡಿ. ಎಕ್ಸ್ಕ್ಯೂಸ್ ಮೀ, ನಾವಿನ್ನು ಯಾವ್ಯಾವ ತೊಂದರೆ ಎದುರಿಸಬೇಕು? ನನಗ್ ಗೊತ್ತಿಲ್ಲ. ಅವ್ರೆಲ್ಲಾರನ್ನು ಕಾಪಾಡ್ಬೇಕಾ ಅಥವಾ ಕೊಲ್ಬೇಕಾ? ಮೊದಲನೇ ಪ್ರಯಾರಿಟಿ ಏನು? ಇಲ್ಲಿ ಬ್ಯಾಕಪ್ ಜನರೇಟರ್ ಸ್ವಲ್ಪವಾಗಿ ತನ್ನ ಪವರ್ನ ಕಳ್ಕೊತಾ ಇದೆ. ಎಮರ್ಜೆನ್ಸಿ ಲೈಟ್ ಅಲಾರಾಮ್ ಸಿಸ್ಟಮ್ ನ ಯೂಸ್ ಮಾಡ್ಕೋಬೇಕು. ಹಾಗಾದ್ರೆ ಅದನ್ನ ನಾವು ಮೊದಲು ರಿಫಿಲ್ ಮಾಡೋಣ. ಹಾಗಾದ್ರೆ ಅದನ್ ಮೊದಲು ಮಾಡ್ಬೇಕು. ನಿಮ್ ಕೈಯಲ್ಲಾದ್ರೆ ಹೋಗ್ ಮಾಡಿ, ಅಲ್ಲಿದೆ. ನಿನ್ನೆ ರಾತ್ರಿ 10 ನಿಮಿಷದಲ್ಲಿ ನಾವು ಜೀವ ಕಳ್ಕೊತಿದ್ವಿ. ಬರೀ 10 ನಿಮಿಷದಲ್ಲಿ ಕಳ್ಕೊತಿದ್ವಿ. ಅವರೆಲ್ಲ ಯಾರು? ನನಗ್ ಗೊತ್ತಿಲ್ಲ. ಆದ್ರೆ ಅವರಿಗೆ ರಕ್ತ ಬೇಕು, ಅವ್ರು ಎಲ್ರನ್ನೂ ಕೊಲ್ತಾರೆ. ಹೇಳಿದ್ರೆ ಇದೊಂಥರ ಅಡಿಕ್ಷನ್. ಆದ್ರೆ ನೀನ್ ಹೇಗ್ ತಪ್ಪಿಸ್ಕೊಂಡೆ? ಓ, ನೀನ್ ಪ್ರೆಗ್ನೆಂಟ್ ಅಲ್ವಾ? ಮತ್ತೆ ವೀಲ್ ಚೇರ್ ಅಲ್ಲಿ ಬಂದಿದ್ ಯಾಕೆ ಅಂದ್ಕೊಂಡೆ. ಓ, ನೀವಿಬ್ರು ಆ ಕಪಲ್ಲ? ಕಪಲ್ಲ? ಏನ್ ಹೇಳ್ತಾ ಇದ್ಯಾ ನೀನು? ನೀವಿಬ್ರು ಆ ರೂಮಲ್ಲಿ ಇದ್ದಿದ್ದನ್ನ ನಾನು ನೋಡಿದೀನಿ. ನಾನಲ್ಲಿ ಸಾಫ್ಟ್ವೇರ್ ಫಿಕ್ಸ್ ಮಾಡೋದಕ್ಕೆ ಅಂತ ಬಂದಿದ್ದೆ, ಬೇರೆ ಏನನ್ನು ನಾನು ನೋಡಿಲ್ಲ. ಅಲ್ಲಿ ಏನೋ ತಪ್ಪು ನಡೆದಿದೆ. ಹಾಗಾದ್ರೆ ಯಾರೂ ತಮ್ಮ ಡರ್ಟಿ ಸೀಕ್ರೆಟ್ ನ ಹೇಳೋದಕ್ಕೆ ಇಷ್ಟಪಡಲ್ಲ, ಅದು ನನ್ನಂಥವ್ರ ಹತ್ರ. ಇಲ್ಲಿ ಎಲ್ರೂ ಕಾಮನ್ ಆಗಿರೋದಕ್ಕೆ ಇಷ್ಟಪಡಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ. ಇಲ್ಲಿಂದ ಆಚೆ ಹೋಗ್ಬೇಕು ಅಂದ್ರೆ ಕೀ ಕಾರ್ಡ್ ಬೇಕು. ಹಾಗಾದ್ರೆ ನಾವು ಎಲ್ಲಿದೀವಿ ಅಂತ ನಿಮ್ಗೆ ಗೊತ್ತು? ಇಲ್ಲ, ಹಾಗಲ್ಲ. ಡಿನ್ನರ್ಗೆ ಹೋಗೋದಕ್ಕೆ ಮುಂಚೆ ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಬಂದ ಆ ಕಾರು ಆ ಜಾಗಕ್ಕೆ ಹಿಂದೆ ಹೋಯ್ತು. ಹಾಗಾದ್ರೆ ನೀನ್ ಕಣ್ಣಾರೆ ಏನು ನೋಡಿಲ್ಲ ಅಲ್ವಾ? ಹೌದು. ಇನ್ನೇನು ಮಾತಾಡ್ಬೇಡ ನೀನು. ಓಕೆ, ಹೇ ಹೇ ಹೇ. ನಾವು ಸೇಫ್ ಆಗಿರೋ ಜಾಗಕ್ಕೆ ಹೋಗ್ಬೇಕು. ಇಲ್ಲಿದ್ರೆ ಮಾತ್ರ ನಮ್ಗೆ ಸನ್ಲೈಟ್ ಸಿಗತ್ತೆ. ಇನ್ನು 2 hours ಅಲ್ಲಿ ಹೊಟ್ಟೋಗತ್ತೆ. ಖಂಡಿತವಾಗ್ಲೂ ಇಲ್ಲಿಂದ ನಾನು ಎಲ್ಲೂ ಹೋಗಲ್ಲ. ನಮಗ್ ಬೇರೆ ಯಾವ್ದು ದಾರಿ ಇಲ್ಲ. ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನಾನ್ ಇಲ್ಲಿಂದ ಮೊದಲು ಹೊರಗೆ ಹೋಗ್ಬೇಕು, ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೇಕು. ನಾವಿಲ್ಲಿಂದ ಆಚೆ ಹೋಗಕ್ ಮುಂಚೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು. ನೋ, ಐ ಆಮ್ ಸ್ಟೇಯಿಂಗ್ ಹಿಯರ್. ನೀನ್ ಏನ್ ಮಾಡ್ತೀಯ ಅನ್ನೋದು ನನಗ್ ಬೇಡದೇ ಇರೋ ವಿಷಯ. ನಾನ್ ಬದುಕ್ಬೇಕು, ತುಂಬಾ ಜನನ್ನ ಕಾಪಾಡ್ಬೇಕು. ಹೆನ್ರಿ, ನೀನು ಹೋಗ್ಬೇಡ. ಬೇರೆ ಏನ್ ಮಾಡ್ತೀಯಾ? ಈ ತರ ವಿಷಯ ಗೊತ್ತಿರೋರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ, ಅದೇ ನಮ್ಗೆ ದೊಡ್ಡ ವಿಷಯ. ಹೋಗೋಣ. ನೀನು ಟಿವಿ ಶೋನ ತುಂಬಾ ನೋಡ್ತೀಯಾ? ಅವಳು ಹೇಳಿದ್ದನ್ನ ಕೇಳ್ತಿದ್ಯಾ? ಅವಳ ಮಾತನ್ನ ನಂಬ್ತಿದ್ಯಾ? ಮಾನ್ಸ್ಟರ್ ಇಂದ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಾವೆಲ್ಲರೂ ಜೀವಂತವಾಗಿರ್ಬೇಕು ಅಂತ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ಮತ್ತೆ ನೀನ್ ಯಾಕೆ ಹೀಗೆಲ್ಲ ವಿಚಿತ್ರವಾಗಿ ನಡ್ಕೋತಾ ಇದ್ಯಾ? ಏನು?
2 ಸ್ಟೆಪ್ ಮುಂದೆ ಇಟ್ರೆ ಭಯದಲ್ಲಿ 1 ಸ್ಟೆಪ್ ಹಿಂದೆ ಇಡ್ತಾ ಇದ್ಯಾ. ನಾನು ಸ್ಮಾರ್ಟ್ ಅಂತ ನಿಮ್ಗೆ ಹೇಳಿದ್ನಲ್ಲ. ಒಂದಿನ ಅವಳು ಇಲ್ಲ ಅಂತ ಹೇಳ್ತಾಳೆ. ನಾನೀಗೊಂದು ಮಾಸ್ಕ್ ಹಾಕಿದ್ದೀನಿ. ನೀನ್ ನನ್ನ ಪುಷ್ ಮಾಡ್ಕೊಂಡು ಕರ್ಕೊಂಡು ಹೋಗು. ದಿನಾನು ಇಲ್ಲಿ ಕತ್ಲೇನೆ ಇರುತ್ತೆ. ಓ, ಈ ಕತ್ತಲಲ್ಲಿ ಯಾವ ಬೆಳಕು ಬರ್ದೇ ಇದ್ರೆ ಸರಿ ಅಂತ ಅನ್ಸುತ್ತೆ. ಕಮಾನ್, ಯಾಕೆ ಎಲ್ರು ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನಂತರ ಸ್ಮಾರ್ಟ್ ಆಗಿರಿ. ಹಾಗೆಲ್ಲ ಏನೂ ಇಲ್ಲ. ವಾರ್ನಿಂಗ್, ಬ್ಯಾಟರಿ ಜನರೇಟರ್ ಪವರ್ ಗೋಯಿಂಗ್ ಡೌನ್, 14% ಓನ್ಲಿ. ನಾವು ಬಂದಾಯ್ತು. ಇಲ್ಲಿ ನಾವು ಸರ್ವೈವ್ ಆಗೋದಕ್ಕೆ, ಬದುಕೋದಕ್ಕೆ ಎಲ್ಲಾನು ಇದೆ. ಲೈಟ್, ವಾಟರ್ ಎಲ್ಲ ನಮ್ಮನ್ನ ಕಾಪಾಡತ್ತೆ. ತಗೋ. ಡಾಕ್ಟರ್ಸ್ಗೂ ಸೈಂಟಿಸ್ಟ್ಗೂ ಇದೆಲ್ಲ ಯಾಕೆ ಬೇಕು? ಹೇಳು, ನಿನ್ ಪ್ಲಾನ್ ಏನು ಅಂತ ಇವಾಗ ಹೇಳು. ಎಲ್ಲವನ್ನ ಆಫ್ ಮಾಡ್ತೀವಿ, ಆ ಪವರ್ನ ಇಲ್ಲಿಗೆ ತಗೊಂಡ್ ಬರ್ತೀವಿ. ಎಲ್ಲ ಲೈಟ್ಸ್ ಆಫ್ ಮಾಡಿದ್ರೆ ಅವ್ರು ಎಲ್ಲರೂ ಇಲ್ಲಿ ಬಂದ್ಬಿಟ್ರೆ ಅದರಿಂದ ಯಾವ ತೊಂದರೆನೂ ಇಲ್ಲ. ಆ ಲೈಟ್ ಇಲ್ಲೇ ಇರ್ಬೇಕು. ಅದು ಅಲ್ಲದೆ ಆ ಲೈಟೇ ನಮ್ಮನ್ನ ಕಾಪಾಡತ್ತೆ. ಹಾಗ್ ಮಾಡೋದ್ರಿಂದ ಇಲ್ಲಿ ಎಲ್ಲಾನು ಶಟ್ ಡೌನ್ ಆಗ್ಬಿಡತ್ತೆ. ಅದರಿಂದ ಸೈಕಲ್ಗೆ ಪವರ್ ಸಿಗುತ್ತೆ. ಅದಾದ್ಮೇಲೆ ಕ್ಯಾಂಡಲ್ ನಮ್ಮನ್ನ ಕಾಪಾಡತ್ತೆ. ಈ ಕ್ಯಾಂಡಲ್ನ ಯಾರೋ ಇವಾಗ್ಲೇ ಹಚ್ಚಿರೋದು. ಹಾಗಾದ್ರೆ ಇಲ್ಲಿ ಯಾರಾದ್ರೂ ಇರಬೇಕು. ಹಲೋ ಹಲೋ ಹಲೋ, ಎಲ್ಲಿದ್ದೀರಾ? ಯಾರಾದ್ರೂ ಕಾಪಾಡಿ. ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಅವರಿಂದ ನಮ್ಗೇನಾದ್ರು ಸಮಸ್ಯೆ ಆದ್ರೆ ನಾವು ಸತ್ತೋಗ್ತೀವಿ. ಲೈಟ್ ಆಫ್ ಮಾಡಿದ್ರು ಕೂಡ ನಾವು ಸತ್ತೇ ಸಾಯ್ತೀವಿ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ರಿಸ್ಕ್ ತಗೊಳ್ಳೋದು ಬೇಡ. ನಾವು ರಿಸ್ಕ್ ತಗೊಂಡಿಲ್ಲ ಅಂದ್ರೆ ನಮ್ಗೆ ಈ ಪರಿಸ್ಥಿತಿಗೆ ತಂದವ್ರನ್ನ ಯಾರು ಅಂತ ಕಂಡಿಡಿಯಕ್ಕಾಗಲ್ಲ. ನನ್ ಮಾತ್ ಕೇಳು, ನಾವು ಅವ್ರಿಗೆ ಹೆಲ್ಪ್ ಮಾಡೋ ಅಗತ್ಯ ಇಲ್ಲ. ನೋಡು, ನೀನು ಭಯ ಪಡ್ತಾ ಇದೆ ಅಂತ ಗೊತ್ತು. ನೀನು ಡಾಕ್ಟರ್ ತರ ಯೋಚನೆ ಮಾಡಿದ್ರೆ ಎಲ್ಲಾನು ಸರಿಯಾಗಿರುತ್ತೆ. ನೀನ್ ಎಷ್ಟೊತ್ತಲ್ಲಿರ್ತೀಯೋ ಅಷ್ಟು ಪವರ್ ನಾವ್ ಯೂಸ್ ಮಾಡ್ತೀವಿ. ನನಗ್ ಗೊತ್ತು. ಇದನ್ ತಗೊಂಡ್ ಹೋಗು. ಯಾವುದೇ ಸ್ಥಿತಿಲೂ ನಾವ್ ಇದನ್ ವೇಸ್ಟ್ ಮಾಡಬಾರ್ದು. ಅರ್ಥ ಆಯ್ತಾ? ಆದಷ್ಟು ಬೇಗ ಬರ್ತೇನೆ. ಯಾವ ಕಡೆ ಬರ್ಬೇಕು ಅಂತ ಹೇಳಿ. ಕಾಪಾಡಿ, ನಾವಿಲ್ಲಿದ್ದೀವಿ. ಅಯ್ಯೋ ದೇವ್ರೆ. ನೀನ್ ಡಾಕ್ಟ್ರಾ? ಅಲ್ಲ, ನಾನು ಹೆನ್ರಿ. ಯಾವ ಹೆನ್ರಿ? ಇಲ್ಲಿ ಇಬ್ರು ಜೀವಂತವಾಗಿದ್ದಾರೆ. ಒಬ್ಬರಿಗೆ ಕೈಗೆ ಏಟ್ ಬಿದ್ದಿದೆ. ಅವನನ್ನ ಇಲ್ಲಿ ಕರ್ಕೊಂಡ್ ಬಾ. ಆದ್ರೆ ಬೇಡ ಅಂತ ಹೇಳಿದ್ನಲ್ಲ. ನೀವ್ ಯಾರಾದ್ರೂ ಡಾಕ್ಟರ್ ಸರ್? ನಮ್ಮ ಹತ್ರ ಯಾವ ಡಾಕ್ಟರ್ ಇಲ್ಲ. ಮರ್ಯಾದೆಯಿಂದ ಅದ್ರೊಳಗಡೆ ಏನಿದೆ ಅಂತ ಹೇಳಿ. ನನಗೆ ಗೊತ್ತಾಗ್ತಾ ಇಲ್ಲ. ಅದಾಗ್ಲಿಂದ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ ಇದೆ. ಡೋರ್ ಹಾಕ್ಬೇಕಾದ್ರೆ ಕೈ ಕೂಡ ಕಟ್ಟಾಗೋಗ್ಬಿಡ್ತು. ಓ, ಇಲ್ಲ 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 ಇಲ್ಲ. ಎಚ್ಚರವಾಗಿರು ಎಚ್ಚರವಾಗಿರು ಎಚ್ಚರವಾಗಿರು. ಇವನ್ಗೆ ಉಸಿರಾಡೋದಕ್ಕಾಗ್ತಾ ಇಲ್ಲ. ಎಲ್ಲಿದ್ಯಾ ನೀನು? ಕಿಚನ್ ಅಲ್ಲಿ ಇದ್ದೀನಿ. ಸರಿ, ಒಳ್ಳೇದು. ಬೇಗ ಅಲ್ಲಿಗೆ ಹೋಗಿ. ಎಲ್ಲಿಗೆ? ಯಾಕೆ? ಗ್ಯಾಸ್. ಮೊದ್ಲು ಆ ಬ್ಲೀಡಿಂಗ್ ನ ನಿಲ್ಲಿಸಬೇಕು. ಇದಕ್ಕೆ ಇನ್ನೊಂದು ದಾರಿ ಇದೆ. ಏನಾದ್ರೂ ಮಾಡು ಬೇಗ. ಏನ್ ಬೇಕು? ಏನ್ ಬೇಕು? ಕೊಂದ್ಬಿಡೋಣ. ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾಳೆ. ನೀವು ಅದನ್ನೇ ಮಾಡಿ. ಓಕೆ, ಸರಿ. ಹಾಗಾದ್ರೆ ಕಮಾನ್ ಕಮಾನ್ ಕಮಾನ್, ಬೇಗ ಕೆಲಸ ಮಾಡು. ಈಗ ಇದನ್ನೆಲ್ಲ ನಾನು ಅಂಡರ್ ಪ್ರೆಷರ್ ಅಲ್ಲಿ ಮಾಡ್ತಾ ಇದ್ದೀನಿ. ದೇವ್ರೆ, ಹೇಗಾದ್ರೂ ಮಾಡಿ ಎಲ್ರೂ ಕಾಪಾಡು. ಇಲ್ಲಿ ಏನಾದ್ರೂ ಸಿಗುತ್ತಂತ ನೋಡು. ನಾವಿಲ್ಲಿಂದ ಬೇಗ ಹೋಗ್ಬೇಕು. ಒಂದು ನಿಮಿಷ ಬರ್ತೀನಿ. ದೇವ್ರೆ, ಎಲ್ರೂ ಕಾಪಾಡು. ಕೆಟ್ಟದ್ರಿಂದ ನಮ್ಮನ್ನೆಲ್ಲ ಪಾರ್ ಮಾಡು. ದೇವ್ರೆ, ನಮ್ಮೆಲ್ರೂ ಒಳ್ಳೇದ್ ಮಾಡು ನೀನು. ಓ ದೇವ್ರೆ.
ಏನಾಗಲ್ಲ. ನನ್ನ ಕೈನ ಹಿಂದೆಯಿಂದ ಪ್ರೆಸ್ ಮಾಡು. ನಾನು ಹೇಳೋರ್ ಗೊತ್ತಿಗೆ ಬೇಡ. ಓಕೆ? ಏನು ಮಾಡ್ಬೇಡ, ಎಲ್ರೂ ಒಳ್ಳೇದ್ ಮಾಡು, ಯಾವ್ದೇ ರೀತಿ ಕೆಟ್ಟದ್ ನಡಿಬಾರ್ದು. ಕಾಪಾಡೋದು. ಈಗ ಓಕೆನಾ? ಎದ್ದೇಳು. ಹೆನ್ರಿ, ಬರ್ತಾ ಇದೀವಿ. ಎಲ್ಲ ಸರಿ ಹೋಯ್ತು. ಏನು? ಆದಷ್ಟು ಬೇಗ ಬಂದ್ಬಿಡ್ತೀವಿ. ಹೆನ್ರಿ, ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ತನ್ನ ಪವರ್ ಅನ್ನ ಕಡಿಮೆ ಮಾಡಿಕೊಂಡಿದೆ. 11%. ಏನೂ ತೊಂದರೆ ಇಲ್ಲ. ಬನ್ನಿ ಇನ್ನೇನು ಬಂದ್ಬಿಟ್ಟಿ. ನಮ್ಮನ್ನೆಲ್ಲ ಅದು ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಾ ಇದೆ. ನಮ್ಮ ಜೀವನ ಕಾಪಾಡ್ಕೊಳ್ಳೋದಕ್ಕೆ ದಾರಿ ಇದೆಯಾ? ರೂಮ್ ಒಳಗಡೆ ಹೋಗು. ಓಕೆ, ಈ ಕಡೆ. ಇದು ಲಾಕ್ ಆಗಿದೆ. ಅದ್ ಲಾಕ್ ಆಗಿದೆ. ನೀನ್ ಲೈಟ್ ಆಫ್ ಮಾಡು. ನಾವು ಸ್ಲೋ ಆಗಿ ಹೋಗ್ಬೇಕು. ಸ್ಲೋ, ನಿಧಾನಕ್ಕೆ ಮಾಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು? ನಮ್ಗೆ ತುಂಬಾ ಟೈಮ್ ಇಲ್ಲ. ಅದಕ್ಕಾಗಿ ಏನ್ ಮಾಡ್ತಾ ಇದೀಯ ನೀನು? ನಾನು ಲೈಟ್ ಆಫ್ ಮಾಡ್ತಿದ್ದೀನಿ, ಆಗೆಲ್ಲ ಸರಿ ಹೋಗುತ್ತೆ. ಅವ್ರನ್ನ ನೀನು ಸಾಯಿಸ್ತಿದ್ಯಾ? ಲೈಟ್ ಇರೋದ್ರಿಂದಲೇ ಎಲ್ಲಾ ಪ್ರಶ್ನೆ. ಅವರಿಗೆ ಹತ್ರ ಬರಕ್ ಹೇಳು. ಪವರ್ ಕಟ್ ಆಗ್ತಾ ಇದೆ. ಫ್ಯೂ ಸೆಕೆಂಡ್ಸ್ ಅಲ್ಲಿ ಎಲ್ಲ ಆಫ್ ಆಗುತ್ತೆ. ಈ ದಿನ ಎಷ್ಟೊತ್ತರೆಗೂ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. 30 seconds. 20. 9. ಯಾವುದಕ್ಕೂ ಯಾರು ಭಯ ಪಡಬೇಡಿ. ದೇವ್ರು ನಮ್ ಜೊತೆಲಿದ್ದಾನೆ. ಇಲ್ಲಿರೋವರೆಗೂ ನಾವು ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು. ನಾವೆಲ್ಲ ಇಲ್ಲಿ ಧೈರ್ಯದಿಂದ ಇರಬೇಕು. 10 seconds. ಓ ಶಿಟ್. 5, 4, 3, 2, 1. Come on. ಎಂತ ಕೆಲಸ ಮಾಡಿದ್ರಿ ನೀವೆಲ್ಲ? ನೀವ್ ಸಮಸ್ಯೆಲಿ ಇರೋದ್ರಿಂದಲೇ ನಾನು ಫುಲ್ ಬಿಲ್ಡಿಂಗ್ ಲೈಟ್ ನ ಆಫ್ ಮಾಡಿದೆ. ನಿಮ್ಮಿಂದ ನಾವಿಲ್ಲಿ ಸಿಕ್ಕಾಕೋಬೇಕಾಯ್ತು. ನನ್ನ ಕ್ಷಮಿಸ್ಬಿಡಿ. ಒಂದೇ ಒಂದು ಪ್ರಶ್ನೆ ಇದೆ ನನ್ಗೆ. ನಿಮ್ ಪ್ರಾಣನೇ ಕಾಪಾಡಿದೀವಿ, ನಮ್ಮನ್ನ ನೋಡಿ ಬೈತಾ ಇದ್ದೀರಾ. ನೀವ್ ಯಾರು ಅಂತ ಹೇಳಿ. ಹೇಯ್, ಒಂದ್ ನಿಮಿಷ. ಅವರು ದೇವ್ರ ಮೇಲೆ ನಂಬಿಕೆ ಇರೋಂತವ್ರು. ಇವರು ನಾನೊಬ್ಬ ಎಂಟರ್ನ್ ಆಗಿರ್ತಾರಂತೆ. ನಾನು ಇದಕ್ಕೆ ಬ್ಯಾಂಡೇಡ್ ಮಾಡಬೇಕು. ನನ್ನ ಹತ್ರ ಏನೋ ಇದೆ. ಓ ಶೇಡ್, ನೀನ್ ಹೇಗೆದ್ ಬಂದೆ? ನಿನಗೆ ನನಗೇನಾಗಿದೆ ಅಂತ ಗೊತ್ತಾ? ಹೇ, ಸ್ವಲ್ಪ ನಿಧಾನ ಕೇಳು. ನೀನು ಲಾಯರಾ ಅಥವಾ ನೀನ್ ನನಗೇನ್ ಮಾಡ್ದೆ? ನೀನು ಡೇಂಜರ್ ಅಲ್ಲಿ ಇದೆಯಾ? ಕಂಜೆಷನ್ ಶುರುವಾಗಿ ಎಷ್ಟೊತ್ತಾಯ್ತು? ಅದು 1 hour. ನೋಡು, ನನ್ಗೆ ಈ ಮಗು ಬೇಡ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾ? ಇಲ್ಲಿ ಕೇಳಿ, ನೀವು ಅವಸರದಲ್ಲಿ ಏನೇನೋ ಮಾಡಕ್ ಹೋಗ್ಬೇಡಿ. ಇದು ಒಂದ್ ಗಿಫ್ಟ್ ದೇವ್ರು ಕೊಟ್ಟಿರೋದು. ಓ, ವಿಷಯ ಅದ? ನನಗೆ ಗೊತ್ತಿರ್ಲಿಲ್ವಲ್ಲ. ಇದು ದೇವ್ರು ಕೊಟ್ಟಿರೋ ಗಿಫ್ಟಾ? ಮತ್ ಯಾಕೆ ಕಷ್ಟಪಡ್ತಿದ್ದೀನಿ ನಾನು? ಅದು ನಿನ್ನ ಹೊಟ್ಟೆ ಒಳಗಿರೋದು ಮಗು ಅಲ್ಲ. ಒಂದ್ ವೇಳೆ ಅದೇ ಒಳಗಡೆ ಇರ್ಬೋದಾ? ಇದು ಅದ್ರ ಸ್ಕ್ರೀಚರ್ಸಾ? ನನಗ್ ನೀನ್ ಏನ್ ಮಾಡಿದ್ಯಾ? ಒಂದು, ನೀವು ನೋವನ್ನ ತಡ್ಕೋಬೇಕು, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀವಿ. ಸತ್ತ ಹೋಗತ್ತಾ? ಅದು ದೇವ್ರು ಕೊಟ್ಟಿರೋ ಗಿಫ್ಟ್ ಅಲ್ಲ. ಇಲ್ಲಿ ಕೇಳು, ನಾನೊಂದು ಪ್ರೊಸೀಜರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಅದು ಪಾಲಿಸಿಗೆ ವಿರುದ್ಧವಾಗಿರ್ಬೋದು, ಆದ್ರೆ ಅದೊಂದೇ ಚಾನ್ಸ್ ಇರೋದು. ಓಕೆ, ಹಾಗಾದ್ರೆ ಮಾಡು. ಅದನ್ನ ಮಾಡೋಕೆ ನಿನ್ ಪ್ಯಾಂಟ್ ತೆಗಿಬೇಕು. ಈಗ ಯೋಚನೆ ಮಾಡೋ ಅಂತದ್ದೇನೂ ಇಲ್ಲ. ಈ ರೂಮಲ್ಲಿರೋ ಬೆಸ್ಟ್ ಕಾರ್ಡಿಯೋ ಇಂಟರ್ ನಾನೇ, ಅದಕ್ಕೆ ಯೋಚನೆ ಮಾಡಬೇಡ.
ನಾವೀಗ ಸೆಷನ್ಗೆ ಪ್ರಿಪೇರ್ ಆಗಬೇಕು. ಹೆನ್ರಿ, ನಾನು ಹೇಳಿದ್ ಬರ್ಕೋ. ಅಲ್ಲಿ ಹಾಲ್ ಕೆಳಗಡೆ ಒಂದು ಡಿಸ್ಪೆನ್ಸರಿ ಇದೆ. ಓಕೆ, 2 ಬಾಕ್ಸ್ ಇದೆ. ಅದರಲ್ಲಿ ಪೇನ್ ಕಿಲ್ಲರ್ ಬಂದು H4X5 ನ ತಗೋ. ಮತ್ತೆ 2 ಡ್ರಗ್ ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. H9013 ಮತ್ತೆ C7X11. ಅದೆಲ್ಲ ಕೂಡ ಹುಟ್ಟಬೇಕಾದ್ರೇನೆ ಹೋಗ್ಬಿಟ್ಟಿದೆ. ಈಗ ನೀವ್ ಇದನ್ನೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಈಗ ನಾವ್ ಅದನ್ನೆಲ್ಲ ಟ್ರೈ ಮಾಡಕ್ ಹೋದ್ರೆ ಖಂಡಿತ ಅದು ಅವಳಿಗೆ ಕೊಂದ್ಬಿಡುತ್ತೆ. ಈಗ ಅವಳು ದೇವ್ರ ಕೈಯಲ್ಲಿದ್ದಾಳೆ. ಇಲ್ಲ, ಅವಳು ನನ್ನ ಕೈಯಲ್ಲಿದ್ದಾಳೆ. ನೀನು ಲೆಫ್ಟ್ ಹ್ಯಾಂಡೆಡ್ ಅಂತ ಹೇಳು ಪ್ಲೀಸ್. ಹೇ, ನೀವು ಅಲ್ಲಿರೋ ಇನ್ಸ್ಟ್ರಕ್ಷನ್ಸ್ ನ ತಗೊಳ್ಳಿ. ಹೆನ್ರಿ, ನೀವು ಹೋಗಿ ಡಿಸ್ಪೆನ್ಸರ್ ತಗೊಂಡ್ ಬಂದು ಇಲ್ಲೇ ನಿಂತ್ಕೊಳ್ಳಿ. ಸಾಕು. ನೀನ್ ನನ್ನ ಕಟ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ನೀವಿಬ್ರು ಸ್ವಲ್ಪ ಈ ಕಡೆ ಬನ್ನಿ. ನಿಮ್ ಕೈಗಳನ್ನ ತೋರಿಸಿ. ಇವಳು ಅದನ್ನ ಮಾಡ್ತಾಳೆ. ಇಲ್ಲ ಇಲ್ಲ, ನಾನು ಇದಕ್ಕಿಂತ ಮುಂಚೆ ಯಾವತ್ತೂ ಈ ರೀತಿ ಮಾಡಿಲ್ಲ. ನನ್ನ ಕೈಲಿ ನನ್ನ ಆಗಲ್ಲ. ನೋಡು ಪ್ಲೀಸ್. ಈ ತರ ಪರಿಸ್ಥಿತಿಯಲ್ಲಿ ನೀನು ತೊಡಗಿನ ಭೇಟಿಯಾಗಿ ಬರ್ತಾಗಿತ್ತು. ನಾನ್ ನಿನ್ ಫ್ರೆಂಡು ಅಂದ್ಕೊಂಡು ಇದನ್ನ ಮಾಡ್ಲೇಬೇಕು. ಯಾಕೆ? ಆಗತ್ತೆ, ನಿನ್ನಿಂದ ಆಗತ್ತೆ. ಇದೇ ಆನ್ಸರ್ ನನ್ನ ಹತ್ರ ಇರೋದು. ನಾನ್ ಮಾಡ್ತೀನಿ. ಓಕೆ ಮ್ಯಾರಿಯನ್, ನೀನು ಡ್ರಗ್ಸ್ ಅನ್ನ ನೋಡ್ಕೋ. ನೀನ್ ನನ್ ನಂಬ್ತೀಯಾ? ನೋ, ಬೇರೆ ದಾರಿ ಇಲ್ಲ. ಓಕೆ, ಫಾದರ್ಗೆ ಒಂದು ಚಿಕ್ಕ ಕೆಲಸ ಇದೆ. ನನ್ ಕೆಲ್ಸ ಯಾವಾಗ್ಲೂ ದೇವ್ರ ಜೊತೆಲೆ. ಓ, ಆ ಗಾಡ್ನ ಕರೆದು ನನಗ್ ಕಂಪ್ನಿ ಕೊಡಕ್ ಹೇಳು. ಎಲ್ಲ ನನ್ ಕರ್ಮ. ಏನದು? ಕೀ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಗ್ಲೇ ನಾವು ಹೊರಗಡೆ ಹೋಗಕ್ಕಾಗೋದು. ಒಂದು ಮಾತ್ರ ಇಲ್ಲಿ ಸಿಕ್ಕಿದೆ. ಬಂದಾಯ್ತಲ್ಲ, ಆದಷ್ಟು ಬೇಗ ತುಂಬಾ ಪರ್ಸನಲ್ ಆಗಿ ಬದಲಾಗತ್ತೆ ಇದು. ಖಂಡಿತ ನಾನು ಯಾವ ಜೋಕ್ಸು ಮಾಡಲ್ಲ, ಪ್ರಾಮಿಸ್. ನಾನು ಒಂದು ಮಾತು ಮಾತಾಡಲ್ಲ. ಅದು ಎಲ್ಲಿದೆ? 30 ಸೆಕೆಂಡು ಮಾತಾಡದೆ ಇರೋಕ್ಕಾಗಲ್ಲ. ನಾನು ತುಂಬಾ ನರ್ವಸ್ ಆಗಿದ್ದೀನಿ. ನಾನು ಯಾವತ್ತೂ ಈ ರೀತಿ ಮಾಡಿಲ್ಲ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹಂಟರ್ ಯಾರು ಅಂದ್ರೆ ಮೈ ಡಾಗ್. ಡಾಗ್ ಮಾಡಬಹುದು, ಆದ್ರೆ ಮನುಷ್ಯರು ಮಾಡೋದು ಕಷ್ಟ. ಅದನ್ನ ನೀನೇ ಮಾಡ್ಕೊಂಡಿದ್ದ? ಅದು ಕಾರ್ ಆಕ್ಸಿಡೆಂಟ್. ಸರಿ, ಇವಾಗ ಯಾರು ಸತ್ಯ ಹೇಳ್ತಿದ್ದಾರೆ ಅಂತ ತಿಳ್ಕೋಬೇಕು. ನನ್ಗೊಬ್ಬ ಮಗ ಇದ್ದಾನೆ. ಹಾಗಾದ್ರೆ ಇದೇನಿದು? ಅದಕ್ಕೆ ಉತ್ತರ ಕೊಡ್ತೀನಿ. ಆ ಗಾಯ, ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ನಾನು ಕಾರ್ ಫಾಸ್ಟ್ ಆಗಿ ಓಡಿಸ್ತಾ ಅದು ಇದ್ದೆ. ಶುದ್ಧ ಸುಳ್ಳು. ಸತ್ಯ ಏನು ಹೇಳು. ನಾನೊಂದು ವಿಷಯದಿಂದ ದೂರ ಇರಬೇಕು ಅಂತ ಅನ್ಕೊಂಡೆ. ಅದಕ್ಕೇನೆ ಏನ್ನ ಬಿಟ್ಟು ಓಡ್ ಹೋಗ್ಬೇಕು ಅಂದ್ಕೊಂಡೆ. ನನಗೆ ಆ ಡ್ರಗ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಯಾಕೆ ಅಂತ ಕಂಡುಹಿಡಿಯಕ್ಕಾಗಲ್ಲ. ನನ್ನ ಈ ಕತೆ ಹೇಳೋದಕ್ಕಿಂತ ನನ್ನ ಈ ಕಾರ್ ಆಕ್ಸಿಡೆಂಟ್ ಕತೆ ಹೇಳೋದೇ ಒಳ್ಳೇದು. ತುಂಬಾ ಟ್ವಿಸ್ಟ್ಗಳನ್ನಿಟ್ಟು, ತುಂಬಾ ಥಿಯರೀಸ್ ಇಟ್ಟು ಮಜವಾಗಿರುತ್ತೆ.
ನೀವು ಖಂಡಿತ ನಿಮ್ಮ ಮಗನ ಹತ್ರ ವಾಪಸ್ ಹೋಗ್ತೀರಾ, ನಾನು ಪ್ರಾಮಿಸ್ ಮಾಡ್ತೀನಿ. ಇಷ್ಟು ಕೂಲಾಗೆ ಇಂಥ ವಿಷಯದಲ್ಲಿ ಗ್ಯಾರಂಟಿ ಕೊಡ್ತಿದ್ಯಾ ಅಂದ್ರೆ 100% ನಂಬ್ತೀನಿ. ಕ್ರಿಸ್ ನಮ್ ಟೀಮಲ್ಲಿದ್ರು. ಕೆಲವು ವಿಷಯಗಳನ್ನ ಕೆಲವು ಸಮಯದಲ್ಲಿ ಎಲ್ಲರ ಹತ್ರ ಹೇಳಕ್ಕಾಗಲ್ಲ. ಹೌದು, ಅದೇ ತರಾನೇ. ಇವರಿಗೇನಾದ್ರೂ ಕ್ಷಮಿಸ್ಬಿಡ್ತೀನಿ. ಯಾವುದೇ ಸಮಸ್ಯೆ ಆದ್ರೂ ಯಾರಾದ್ರೂ ಒಬ್ರು ಕ್ಷಮಿಸ್ಲೇಬೇಕಾಗುತ್ತೆ. ಸರಿ, ಅವ್ರನ್ನ ಬಿಡಿ. ಸರಿ, ನೀವೀಗೇನ್ ಮಾಡಕ್ ಹೋಗ್ತಾ ಇದ್ದೀರಾ? ನಾನ್ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ನಮ್ಮ ಅಂಕಲ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಲೇಡೀಸ್ ಅವ್ರ ಏಜ್ ಯಾವತ್ತೂ ಕೇಳಬಾರ್ದು ಅಂತ. ನನ್ಗೆ 50 ವರ್ಷ ಆಗಿದೆ. ನಾನು ನನ್ನ ಪೂರ್ತಿ ಜೀವನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಲಕ್ಕಿ ಆಗಿದ್ದೇನೆ. ನಿಮ್ಗದ್ರ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಅದ್ ಹೇಗೆ 50 ವರ್ಷ ಇಗ್ನೋರೆನ್ಸ್ ಲೈಫ್ ನ ಬದುಕೋದಕ್ ಸಾಧ್ಯ? ಇಲ್ಲ, ಅದಕ್ಕಿಂತ ಪ್ರಿಸ್ಟೋರ್ ಲೈಫೇ ತುಂಬಾ ವ್ಯತ್ಯಾಸ ಇರುತ್ತೆ. ನಾನ್ ಮಾಡಬಾರದು ಕೆಲಸ ಮಾಡಿದ್ ಯಾಕೆ ಅಂದ್ರೆ ಕೆಲವ್ರನ್ನ ನನ್ನ ಬದುಕಿಂದ ಆಚೆ ಇಡಬೇಕು ಅಂತ. ಅದಕ್ಕೆ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಾವೇನು ಮಾಡಕ್ಕಾಗಲ್ಲ. ಅವ್ರನ್ನ ಕಳಿಸ್ಬಿಟ್ಟೆ. ಇದನ್ನೆಲ್ಲ ಆರಂಭಿಸಿದ್ದು ನೀವೇನಾ? ಇದರಿಂದ ಏನಾಗತ್ತೆ ಅಂತ ನನಗೆ ಗೊತ್ತು, ಏನ್ ಸಮಸ್ಯೆ ಆಗತ್ತೆ ಅಂತಾನೂ ಗೊತ್ತಿತ್ತು. ಇದು ಲೀಗಲ್ ಆನಿಮಲ್ ಟೆಸ್ಟಿಂಗ್. ಆ ಟೆಸ್ಟಿಂಗ್ ಫೇಲ್ಯೂರ್ ಆಗಿದ್ದನ್ನ ನಾನು ನೋಡ್ದೆ. ನಾನ್ ಪವರ್ನ ಆಫ್ ಮಾಡ್ದೆ. ಆ ಡೋರ್ ಓಪನ್ ಆಯ್ತು. ಒಳಗೆ ಕಿರ್ಚಾಟ ಶುರುವಾಯ್ತು. ಪವರ್ ಬ್ಯಾಕಪ್ ಇಲ್ದಿದ್ರಿಂದ ಏನೇನೋ ನಡೆದೋಯ್ತು. ಅದೆಲ್ಲ ಹೊರಗಡೆ ಬರಕ್ ಶುರುವಾಯ್ತು. ತುಂಬಾ ರಕ್ತ. ಆಮೇಲೆ ನಾನು ಓಡಕ್ ಶುರು ಮಾಡ್ದೆ. ಅವ್ರು ನನ್ನ ಕ್ಷಮಿಸಿದ್ರೆ ಸಾಕು, ಇದು ನನಗೀಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ವಿಷಯಗಳನ್ನ ತಿಳ್ಕೋಬೇಕಾಗಿತ್ತು. ಏನ್ ಹೇಳ್ತಿದ್ದೀರಾ ನೀವು? ಇದೆಲ್ಲ ದೇವ್ರ ಆಡಿಸ್ತಾ ಇರೋ ಆಟ ಈ ಭೂಮಿ ಮೇಲೆ. ಇಲ್ಲಿ ಜನ ಸತ್ತಿದ್ದಾರೆ, ಅದಕ್ಕೆ ನಾನೇ ಕಾರಣ. ಅದಕ್ಕೆ ದೇವ್ರ ಕಾರಣ ಅಲ್ಲ. ನಾವೆಲ್ಲ ದೇವ್ರ ಆಡಿಸ್ತಾ ಇರೋ ಪಾತ್ರಧಾರಿಗಳು. ಆ ದೇವ್ರು ನಮಗೆ ಯಾವಾಗ ಏನ್ ಹೇಳ್ತಾನೋ ನಾವು ಆ ರೀತಿ ಮಾಡ್ತಾನೆ ಇರಬೇಕು. ಹಾಗಾದ್ರೆ ನನ್ ದಾರಿ ಏನು ಅಂತ ಗೊತ್ತಾ? ಅದನ್ನ ಕಂಡಿಡಿದಕ್ಕೆ ತಾನೇ ನಾವಿಲ್ಲಿ ಬಂದಿರೋದು. ಇದನ್ನ ನೋಡಿ. ಈ ಕ್ಲಿಯರೆನ್ಸ್ ಕಾರ್ಡ್ ತಗೊಂಡ್ ಬಂದಾಗ್ಲೇ ಇವ್ರು ಸಾಯ್ಬೇಕಾ? ಎಲ್ಲ ನಮ್ ಕರ್ಮ. ಓಕೆ, ಇಲ್ಲೇನ್ ಮಾಡ್ತಿದ್ದಾರೆ ಇವರು? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಮನೆಗೆ ಹೋಗೋದಕ್ಕೆ ಕಾರ್ಡ್ಸ್ ನ ರೆಡಿ ಮಾಡೋಣ. ಆ ಗೇಟ್ಸ್ ಇಂದ ಆಚೆ ಹೋಗೋದಕ್ಕೆ ಇವ್ರ ಸಹಾಯ ನಮಗ್ ಬೇಕು. ಬ್ರಿಲಿಯಂಟ್. ಅವ್ರು ಹೋಗಿ ತುಂಬಾ ಹೊತ್ತಾಯ್ತು. ಒಂದ್ ನಿಮಿಷ. ಓ, ಏನೋ ಪ್ರಾಬ್ಲಮ್ ಆಗಿದೆ. ನನ್ ಪಾಕೆಟ್ ಅಲ್ಲಿ ಮೊದಲು ಹೋಗಿ ನೋಡಿ. ಬೆಂಕಿಗೆ ಹಾಕೋದನ್ನ. ಬೇಗ ಬನ್ನಿ. ಅವಳು ಕೂಗೋದನ್ನ ಶುರು ಮಾಡಿದ್ಲು. ನಾನು ಆಲ್ಮೋಸ್ಟ್ ಮುಗಿಸ್ಬಿಟ್ಟೆ. ಆನ್ಲೈನ್ಗೆ ಹೋಗಿ ಈ ಕೀನ ಆಕ್ಟಿವೇಟ್ ಮಾಡಿದ್ರೆ ಸಾಕು. ಇದು ಹೇಗಾಯ್ತು? ಏನ್ ಮಾಡಿದೆ ನೀನು? ಅಯ್ಯೋ ದೇವ್ರೆ. ಹೇಗಾದ್ರೂ ಮಾಡಿ ಲೈಟ್ಗಳನ್ನ ಆನ್ ಮಾಡಿ. ನಾನ್ ಸರ್ವರ್ಸ್ ಆಕ್ಟಿವೇಟ್ ಮಾಡಕ್ ಹೋದೆ. ಲೈಟಿಂಗ್ ರೇಟ್ಸ್ ಗೊತ್ತಿಲ್ಲದೆ ಕ್ಲಿಕ್ ಮಾಡ್ಬಿಟ್ಟೆ. ಸರ್ಕ್ಯೂಟ್ ನ ಓವರ್ಲೋಡ್ ಮಾಡ್ಬಿಟ್ಟೆ. ನಾನು ಇದನ್ನೆಲ್ಲ ತಗೊಂಡು ಇಟ್ಕೊಂಡ್ಬಿಡ್ತೀನಿ. ನಾವಿಲ್ಲಿಂದ ಹೋಗೋಣ. ನಾನು ಇಲ್ಲಿದ್ರೆ ಇದನ್ನ ಫಿಕ್ಸ್ ಮಾಡ್ಬಿಡ್ತೀನಿ. ನನ್ಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿ. ನನಗೀಗ ಸ್ವಲ್ಪ ಬೆಳಗ್ಬೇಕು.
ಕಾಪಾಡಿ. ನನ್ನ ಕೈಲೇನು ಮಾಡಕ್ಕಾಗಲ್ಲ. ನನ್ನನ್ನು ಹೀಗೆ ಬಿಟ್ಟು ಹೋಗ್ಬೇಡಿ. ಆ ಬ್ಯಾಗ್ ಕೊಡಿ ಬೇಗ. ಅವಳೆಲ್ಲ ಹೋದ್ಲು? ಅದು ಎಲ್ಲ ಜಾಗದಲ್ಲೂ ಇದೆ. ಎಲ್ಲಿ ಅವಳು? ಸತ್ತೋದ್ಲು ಅನ್ಕೋತೀನಿ. ಸತ್ತು ಹೋದ್ಲಾ? ಓಕೆ, ಈಗ ಇನ್ನು ಏನೇನ್ ಬೇಕು? ಒಂದ್ ನಿಮಿಷ, ಇದನ್ನ ತಗೋ, ಅಲ್ಲಿ ಹೋಗು. ಓಕೆ. ಇದು ನನಗೆ ನೆನಪು. ಯಾವಾಗ್ಲೂ ದೇವ್ರ ಹೆಸರನ್ನ ಹೇಳ್ತಾ ಇರ್ಬೇಕು. ಯಾವ ದೆವಿಲು ನಿನ್ನ ಟಚ್ ಮಾಡಕ್ಕಾಗಲ್ಲ. ಆ ಜಾಗಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾನು ಇಷ್ಟಪಟ್ಟಾಗಿ ಜೀವನ ಇರುತ್ತಾ? ಎಸ್, ಅಲ್ಲಿ ನೀನ್ ಆಸೆ ಪಟ್ಟಂಗೆ ಇರುತ್ತೆ. ದೇವ್ರು ನಿನ್ಗೋಸ್ಕರ ಇರ್ತಾರೆ. ನೀನ್ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾರೆ. ಹೋಗು. ಏನಾಯ್ತು ಅವನ್ಗೆ? ಫಾದರ್, ಈ ಸಿರಿಂಜಸ್ ನ ಫಿಲ್ ಮಾಡ್ತೀರಾ? ನನ್ ಮಾತ್ ಕೇಳಿ. ನಿನಗೆ ಇದು ಹೇಗ್ ಮಾಡೋದು ಗೊತ್ತಾ? ನನ್ನ ನಂಬಿ. ಇದು ಸ್ವಲ್ಪ ನೋವು ಕೊಡುತ್ತೆ. ಚೆನ್ನಾಗಿದ್ಯಾ? ಇಲ್ಲಿ ನೋಡು, ನಾನ್ ನಿನ್ನ ಖಂಡಿತ ಅಲ್ಲ ಕಳಿಸ್ತೀನಿ. ಅದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಬೇಡ. ದೇವ್ರಿಗೆ ಕೊಟ್ಟಿರೋ ಮಾತನ್ನ ನಾನು ತಪ್ಪೋದಕ್ಕಾಗಲ್ಲ. ಆದ್ರೆ ಒಂದು ದಿನ ಎಲ್ಲ ಸರಿ ಹೋಗುತ್ತೆ. ಏನಾಯ್ತು? ನಾನು ಬೀಚಲ್ಲಿದ್ದೆ. ಹೇಗೋ ಶುರು ಮಾಡಿದೆ, ಆದ್ರೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಓಕೆ, ನೀನೀಗ ಹೆನ್ರಿ, ನಾವೀಗ ಕಟ್ ಮಾಡಬೇಕು. ತಗೋ ಅದನ್ನ. ಈಗ ಏನ್ ನಡೆಯುತ್ತೋ ಗೊತ್ತಿಲ್ಲ. ನನ್ನ ಕ್ಷಮಿಸ್ಬಿಡು, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಹೆನ್ರಿ, ಅಲ್ಲಿ ನೋಡು, ನಾವು ಕೊಟ್ಟಿರೋ ಡ್ರಗ್ಸ್ ಕರೆಕ್ಟ್ ಕೆಲಸ ಮಾಡ್ತಾ ಇದೆ. ಈಗ ಅದು ಬೇಡದೇ ಇರೋದನ್ನೆಲ್ಲ ಮಾತಾಡ್ಬೇಡ, ಏನಾದ್ರೂ ಮಾಡು. ಏನಿಲ್ಲ ಏನಿಲ್ಲ, ಮುಗ್ದೆ ಹೋಯ್ತು. ಇದೇ ಕೊನೆದು.
ಈಗ ನಾವು ಆ ಟಿಶ್ಯೂನ ತಗೋಬೇಕು. ಓಕೆ, ಗೊತ್ತಾಯ್ತಾ? ಹಾಗೆ ಮಾಡು, ನಿಧಾನಕ್ಕೆ ನಿಧಾನಕ್ಕೆ, ಆರಾಮಾಗಿ. 1 ನಿಮಿಷ ನಿಲ್ಸು ಹೆನ್ರಿ. ಏನ್ ಮಾಡ್ಬೇಕು? ಆ ಸೀಸರ್ಸ್ ತಗೋ. ಬಾಗಲ್ ತೆಗೀರಿ. ಅವಳು ಸತ್ತೋದ್ಲು ಅಂತ ಹೇಳಿದ್ರಿ. ಹೆನ್ರಿ ಫೋಕಸ್, ಆ ಸೀಸರ್ಸ್ ನ ಕರೆಕ್ಟಾಗಿ ಹಿಡ್ಕೋ. ಬಾಗಲ್ ತೆಗೀರಿ. ನೀನು ನಿಲ್ಸಕ್ ಹೋಗ್ಬೇಡ, ಹಾಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ. ಇಲ್ಲಿ ನೋಡು. ಫೋಕಸ್ ಫೋಕಸ್ ಹೆನ್ರಿ. ಇಲ್ಲಿ ನೋಡು, ನಿಲ್ಲಿಸ್ಬೇಡ. ಸಾಯಿಸು. ಫೋಕಸ್ ಹೆನ್ರಿ. ಹೆನ್ರಿ ಇಲ್ಲೋಡು ಇಲ್ಲೋಡು. ಆ ಸೀಸರ್ ತೆಗಿ ಅಲ್ಲಿಂದ. ಆಗುತ್ತೆ ಆಗುತ್ತೆ, ಅದನ್ನ ಹೊರಗಡೆ ತೆಗಿ. ಎಳಿ ಅದನ್ನ. ನೀನ್ ಅದನ್ನ ಆಚೆ ತೆಗಿಬೇಕು. Try ಜೋರಾಗಿ. ಮಾಡು. ಬರ್ತಾ ಇದೆ. ಎಸ್. ಓಹ್, ಎಳಿ ಅದನ್ನ, ಇಲ್ಲಾಂದ್ರೆ ಸಾಯ್ತಾಳೆ. ಎಳಿ. ಕೆಳಗಡೆ ಹಾಕು. Oh shit. ಏನು ಏನ್ ನಡೀತಾ ಇದೆ ಇಲ್ಲಿ? ಯಾರಾದ್ರೂ ಹೆಲ್ಪ್ ಮಾಡಿ. ಅದು ಸತ್ತೋಯ್ತಾ? ನೀನ್ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಓ ದೇವ್ರೆ, ನಾವು ಮಾಡ್ಬಿಟ್ವಿ. ಏನ್ ನಡೀತಾ ಇದೆ ಇಲ್ಲಿ? ನಾನ್ ಸತ್ರು ಪರವಾಗಿಲ್ಲ ಅಂತ ಬಿಟ್ ಬಂದ್ರಿ. ನನಗೆ ಬೇರೆ ಕೊಲೆಗಾರ. ಅವಕಾಶನೇ ಇರ್ಲಿಲ್ಲ. ಯಾಕಂದ್ರೆ ಮೆಡಿಸಿನ್ ತಂದಿಲ್ ಕೊಡ್ಬೇಕಿತ್ತು. ಏನು ಹೇಳ್ಬೇಡ, ನೀನ್ನ ಬಿಟ್ ಬಂದೆ. ಪ್ಲೀಸ್ ಸ್ಟಾಪ್. ಅದೆಲ್ಲ ಮುಗ್ದಿರೋ ಕತೆ. ತಗೋ, ಸ್ಟಿಚ್ ಮಾಡು. ನನಗೆ ಖಂಡಿತವಾಗ್ಲೂ ಇದಿಷ್ಟ ಇಲ್ಲ. ಅದಿರೋ ತನಕ ತುಂಬಾ ಕಷ್ಟ ಆಗ್ತಿತ್ತು. ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ನೀನ್ ಮೂವ್ಮೆಂಟ್ ಮಾಡ್ಬೇಡ. ಓಕೆ? ನಾನ್ ಮಾಡಿಲ್ಲ. ನನಗ್ ಗೊತ್ತಾಗ್ಬೇಕು ಇಲ್ಲಿ ಏನೇನೆಲ್ಲ ಆಯ್ತು ಅಂತ. ನಾವು ಇಲ್ಲಿಂದ ಹೊರಗಡೆ ಹೋಗ್ಲೇಬೇಕು. ಈಗ ನೀವ್ ಮಾಡ್ತಿರೋದಕ್ಕೂ ಹೊರಗೆ ಹೋಗೋದಕ್ಕೂ ಏನ್ ಸಂಬಂಧ? ನಮಗ್ ಗೊತ್ತಿಲ್ಲ ಏನಾಯ್ತು ಅಂತ. ಅವನ ಹತ್ರ ನೀನೇನು ಹೇಳ್ಬೇಡ. ನೀನ್ ಯಾಕೆ ಅವಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ಯಾ? ಇಲ್ಲಿಂದ ಆಚೆ ಹೋಗೋದಕ್ಕೆ ಇದೊಂದೇ ದಾರಿ. ನೀವ್ ಆ ಕಾರ್ಡ್ಸ್ ನ ಕಾಪಾಡ್ಕೊಂಡ್ ಬಂದಿದ್ದೀರಾ, ನನ್ನನ್ನಲ್ಲ. ನಾವಿರೋ ಜಾಗ ಯಾವುದು? ಏನ್ ರಿಸರ್ಚ್? ಸಾವು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೈನ್ಸ್ ಅಲ್ಲಿ ಇದನ್ನ ಓದೋದು. ಆಲಿ, ನೀನ್ ಎದ್ದೇಳೋ ಮುಂಚೆ ಕಡೆದಾಗಿ ನೀನ್ ಏನನ್ನು ನೋಡಿದ್ದು? ನಾನೊಂದ್ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೆ. ನಿನ್ಗೆ ಪೇನ್ ಇತ್ತಾ? ಬ್ರೀತ್ ಮಾಡಕ್ ಆಗ್ತಾ ಇಲ್ಲ. ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ನಿನ್ಗೆ ಓವರ್ ಡೋಸ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗಿತ್ತು. ನೀನ್ ಸತ್ತು ಹೋಗಿದ್ದೆ ಕಂಪ್ನಿಯವರು ನಿನ್ನ ಇಲ್ಲಿ ತಂದಾಗ. ಅದು ಸಾಧ್ಯನೇ ಇಲ್ಲ. ಯಾರಾದ್ರೂ ಸತ್ತು ಹೋದಾಗ ಬ್ರೈನ್ ಸಡನ್ ಆಗಿ ಒಂದೇ ಸಲ ಸ್ಟಾಪ್ ಆಗೋದಿಲ್ಲ. ನಾನ್ ಕಂಡಿಡಿದೀನಿ ಏನಂದ್ರೆ, ನಾವ್ ಯಾವಾಗ ಸ್ಪೆಸಿಫಿಕ್ ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿನ ಬ್ರೈನ್ಗೆ ಅಪ್ಲೈ ಮಾಡ್ತೀವೋ ಅದು ಮೆಮೊರಿನ ಸ್ಟೋರ್ ಮಾಡುತ್ತೆ. ಆಗ ಬ್ರೈನ್ ಆಕ್ಟಿವ್ ಆಗೇ ಇರುತ್ತೆ. ಹಾಗಾದ್ರೆ ನೀವು ನನ್ನ ಬಾಡಿನ ಒಂದು ಸೈನ್ಸ್ ಪ್ರಾಜೆಕ್ಟ್ ಆಗಿ ಯೂಸ್ ಮಾಡಿದ್ರಾ? ಇದೇ ಫಸ್ಟ್ ಟೈಮ್ ಸತ್ತೋಗಿರೋ ವ್ಯಕ್ತಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಹಾಗಾದ್ರೆ ನಾನ್ ಹೇಗ್ ಪ್ರೆಗ್ನೆಂಟ್ ಆದೆ? ನಾನು ಇದಕ್ಕೂ ಮುಂಚೆ ಒಬ್ಬ ಹೆಂಗಸ್ ಮೇಲೆ ಇದನ್ನ ಪ್ರಯೋಗ ಮಾಡಿದ್ದೆ. ವಾಪಸ್ ಬಂದಾಗ ಅವಳು ನಾರ್ಮಲ್ ಆಗಿದ್ಲು, ಆದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ಲು. ಆದ್ರೆ ವಾಪಸ್ ಬಂದ ಎಲ್ಲರೂ ಕೂಡ ಪ್ರೆಗ್ನೆಂಟ್ ಆಗೇ ಇದ್ರು. ಇದ್ರಲ್ಲಿ ಯಾವುದೇ ರೀತಿ ಸೆನ್ಸ್ ಇಲ್ಲ. ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿ ಮೊದ್ಲು. ಅದಕ್ಕೆ ನಮ್ಮ ಹತ್ರ
ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ. ಅದಕ್ಕಾಗಿ ತಾನೇ ನಾನಿಲ್ಲಿರೋದು. ಯಾಕಂದ್ರೆ ಸೈನ್ಸ್ ಅಲ್ಲಿ ನಿಮಗೆ ಇದಕ್ಕೆಲ್ಲ ಉತ್ತರ ಸಿಗೋದಿಲ್ಲ. ಆದ್ರೆ ನಿಮ್ ಥಿಯರಿನ ಪ್ರೂವ್ ಮಾಡಕ್ಕಾಗಲ್ಲ. ಮೆಮೊರಿ ಒಂದು ಗೇಟ್ ವೇ, ಅದರಲ್ಲಿ ಎಲ್ಲಾನು ಇರೋದು. ಏನ್ ಮಾಡೋದು, ಎಲ್ಲಿಗೆ ಹೋಗ್ಬೇಕು, ಅದರಲ್ಲೇ ಎಲ್ಲಾನು ಇರೋದು. ಯಾರ್ಯಾರಿಲ್ಲಿ ಜೀವನ ಮಾಡ್ತಾ ಇದ್ದಾರೋ ಎಲ್ಲದ್ರ ಬಗ್ಗೆನೂ ಇದೆ ಇದರಲ್ಲಿ. ಸತ್ತಾದ್ಮೇಲೆ ನಾವು ಪಾಸಿಟಿವ್ ನೆಗೆಟಿವ್ ಚೇಂಜ್ ಆಗುತ್ತೆ. ನೀವು ಸತ್ತಿದ್ದಾದ್ಮೇಲೆ ಒಂದು ಭಯಂಕರವಾದ ವಿಷಯ ನಡೆಯುತ್ತೆ. ನಿಮ್ಮಲ್ಲಿರೋ ಒಂದು ಡಿವೈನ್ ಕ್ರಿಯೇಚರ್ ಏರ್ಪಡುತ್ತೆ. ಆ ರೀತಿ ಎಲ್ಲಾನು ನಡೆಯುತ್ತೆ. ದೇವ್ರು ನಿಮ್ಮನ್ನ ಸೃಷ್ಟಿ ಮಾಡಿ ಮತ್ತೆ ಈ ಭೂಮಿಗೆ ಬಿಡ್ತಾನೆ ಇರ್ತಾನೆ. ಇದು ನಾನ್ಸೆನ್ಸ್. ಇಲ್ಲ, ಅವ್ರು ಹೇಳ್ತಾ ಇರೋದು ಸರಿನೇ. ನನಗೆ ವಿಷನ್ಸ್ ಬರುತ್ತೆ. ವಿಷನ್ಸ್? ಹೌದು, ಮನುಷ್ಯರ ಸಾವನ್ನ ನಾನು ಅನುಭವಿಸಬಲ್ಲೆ. ಅಂದ್ರೆ ಅವ್ರು ಹೇಳೋ ಎಲ್ಲ ವಿಷಯನೂ ನಾನು ಫೀಲ್ ಮಾಡ್ಕೋತಾ ಇರ್ತೀನಿ. ಮೊದಲು ವಾಪಸ್ ಬಂದ ಮನುಷ್ಯ ನೀನೇನೆ. ನೀನು ವಾಪಸ್ ಬಂದಾಗ ಎಲ್ಲನೂ ನಾರ್ಮಲ್ ಆಗೇ ಇತ್ತು. ಒಂದ್ ನಿಮಿಷ, ನಾನ್ ತಿರ್ಗಾ ಬಂದ್ರೆ ನನ್ ಒಳಗಡೆ ಆ ವಿಷಯ ಬಂದು ಸೇರ್ಕೊಂಡಿದೆ. ಅವರಿಗೆ ಆ ಬ್ಯಾಡ್ ಮೆಮೊರೀಸ್ ಮಾತ್ರ. ಓಕೆ, ಬೇರೇನು? ನೆಕ್ಸ್ಟ್ ಪಾರ್ಟ್ಗೆ ಸೆನ್ಸೇ ಇಲ್ಲ. ನೀವು ಅಲ್ಲಿದ್ರಿ, ನೀವು ಬೀಚಲ್ಲಿದ್ರಿ ನಿಮ್ಮ ಅಂಕಲ್ ಜೊತೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಗಾಡ್ ಒಬ್ರು ಕ್ರೂವಲ್ ಆಗಿರೋ ಮಾಸ್ಟರ್. ಅವರು ಪ್ರೀತಿ ಕೊಡ್ಬೇಕು ಅಂದ್ರೆ ತುಂಬಾನೇ ನೋವು ಕೊಡ್ತಾರೆ. ನಿನಗೆ ಗೊತ್ತದು? ನಾನೊಂದು ಸರ್ಕಲ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದ್ರದ್ದು ಹೇಗೆ ಅಂತ ಗೊತ್ತಿಲ್ಲ. ನಾನು ಈ ಪ್ರಪಂಚಕ್ಕೆ ವಾಪಸ್ ಬಂದ್ಮೇಲೆ ಮತ್ತೊಬ್ಬರ ಪ್ರಪಂಚಕ್ಕೆ ನಾನು ಹೋಗಬಹುದು. ಗಾಯ್ಸ್, ಅದು ಕಾಣ್ತಿಲ್ಲ. ಅಯ್ಯೋ ದೇವ್ರೆ. ವೆಲ್, ಇದು ನಡಿಬಾರ್ದಾಗಿತ್ತು. ಈಗ ತಾನೇ ಕೊಲೆ ಮಾಡಿದೀವಿ, ಮತ್ತೆ ಕೊಲೆ ಮಾಡೋದು? ಕ್ಯಾಂಡಲ್ಸ್ ಎಲ್ಲ ಹಾರೋಗ್ತಾ ಇದೆ. ಸರಿ, ಈಗ ಏನ್ ಮಾಡ್ಬೇಕು? ಇರು, ಟ್ರೈ ಮಾಡ್ತೀನಿ. ಇದೇನಿದು? ಇರು, ಮುಗಿಸ್ತೀನಿ. ಓಕೆ ತಾನೆ? ಹಾ. ಈಗೇನ್ ಮಾಡೋದು? ಇಲ್ಲಿ ನೋಡಿ, ಅಲ್ಲೊಂದ್ ಸರ್ಕಲ್ ಇದೆ. ಅಲ್ಲಿಂದ ನಾವು 45 ಮಿನಿಟ್ಸ್ ಅಲ್ಲಿ ಹುಟ್ಟೋಗ್ಬೋದು. ನಮ್ಗೆ ಹೆಲ್ಪ್ ಬೇಕೇ ಬೇಕು. ನಾವಿಲ್ಲಿಂದ ಹೋಗ್ಲೇಬೇಕು. ಹಾಗಾದ್ರೆ ನಮ್ ಲೈಫಲ್ಲಿ ಇದೇ ಕೊನೆ ಸೆಕೆಂಡ್ಸಾ? ಇಲ್ಲ, ನಾನು ಇಲ್ಲೇ ಇರ್ಬೇಕು. ತುಂಬಾ ವಿಷಯ ನನಗೆ ಗೊತ್ತಾಗ್ಬೇಕು. ಅದೀಗ ಮುಖ್ಯ ಅಲ್ಲ, ನಾವಿಲ್ಲಿಂದ ಹೋಗ್ಲೇಬೇಕು. ಒಂದ್ ನಿಮಿಷ ಇರಿ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ? ಒಂದ್ ನಿಮಿಷ ಬಂದೆ. ಕೊನೆ ಅವಕಾಶ ಇರೋದು. ಅದು ಬಂತು ನೋಡಿ ಅಲ್ಲಿ. ಸಿಕ್ತು. ನಾವೀಗ ಹೋಗ್ಲೇಬೇಕು. ಸ್ವಲ್ಪ ಇರಿ. ನನಗ್ ಸಿಕ್ತು. ನಡೀರಿ. ನಾವು ಬೇಗ ಆಚೆ ಹೋಗ್ಬೇಕು. ಏನಿದು? ಓ ಮೈ ಗಾಡ್! ನಾವ್ ಇದನ್ನ ಮೊದಲೇ ಚೆಕ್ ಮಾಡ್ಬೇಕಿತ್ತು. ನಿಮ್ ಹತ್ರ ಕಾರ್ಡ್ ಇದೆ ಅಂತ ಯಾಕೆ ಹೇಳಿಲ್ಲ? ಕೊಡಿ ನನ್ಗದು. ನೀನೇನ್ ಮಾಡ್ಬೇಕು ಅಂತ ಇದ್ದು ನಾನು ಅದನ್ನು ಮುಗಿಸಿದ್ದೀನಿ. ಯೋಚನೆ ಮಾಡೋದು ಯಾವತ್ತಿಗೂ ಚೆನ್ನಾಗಿರ್ಬೇಕು. ಇದನ್ನೆಲ್ಲ ಆರಂಭಿಸಿದ್ ನೀನೆ. ಆ ಡೋರ್ ಕೂಡ ಓಪನ್ ಮಾಡಿದ್ದು ನೀನೆ. ಏನು? ಇದೊಂದು ಆಕ್ಸಿಡೆಂಟ್. ಅಂದ್ರೆ ಇದೆಲ್ಲದಕ್ಕೂ ಕಾರಣ ನೀನಾ? ಜೊತೆಲಿದ್ದೆ ಹೀಗೆಲ್ಲ ಮಾಡಿದ್ಯಾ? ಏನ್ ಮಾಡ್ದೆ ನೀನು ಅಂತ ಸ್ವಲ್ಪ ಆದ್ರೂ ಯೋಚನೆ ಇದೆಯಾ? ಏನ್ ಮಾಡಿದ್ಯಾ ನೀನು? ಏನಾಗತ್ತೆ ಇದರಿಂದ ಅಂತ? ಬೇಡ ಬೇಡ. ನೋ, ವೇಟ್. ನೀವು ಈ ಪ್ರಪಂಚದೊಳಗಡೆ ಬರಬಾರ್ದು. ಈ ಪ್ರಪಂಚನೇ ಮೊರಾಲಿಟಿ ಆಗ್ಬಿಡುತ್ತೆ. ಡೀಸೆನ್ಸಿ ಅನ್ನೋದೇ ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಇದಾದ್ಮೇಲೆ ನಿಮ್ ಜೀವನದಲ್ಲಿ ಏನ್ ನಡೆಯುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ನಿಮಗೆ ಇನ್ನೊಂದು ಜೀವನನೇ ಸಿಗೋದಿಲ್ಲ. ನೀವು ಇಲ್ಲೇ ಇರಬೇಕಾಗುತ್ತೆ. ನೀವೆಲ್ಲ ತುಂಬಾ ಕೆಟ್ಟ ಜನ. ದೇವ್ರು ನಿಮಗೊಂದು ಒಳ್ಳೆ ಜೀವನ ಕೊಟ್ಟಿದ್ದ, ಆದ್ರೆ ನಿಮಗೆ ಜೀವನ ಮಾಡೋದೇ ಗೊತ್ತಿಲ್ಲ. ಜೀವನನೇ ನಾಶ ಮಾಡ್ಕೋತಾ ಇದ್ದೀರಾ.
ನೀವುಗಳು ಈ ತರ ಮಾಡಿರೋದ್ರಿಂದನೇ ದೇವ್ರು ನನಗಿಲ್ಲಿ ಕಳ್ಸಿರೋದು ನಿಮ್ಮನ್ನ ಶಿಕ್ಷಿಸೋದಕ್ಕೆ. ನನ್ನ ಮೂಲಕನೇ ಆ ದೇವರು ನಿಮಗೆ ಪ್ರೀತಿನ ಹಂಚುತ್ತಾ ಇದ್ದಾನೆ. ನೀವ್ ಹೇಳಿರೋ ಆ ಸಂದೇಶನ ಸುಮಾರು ವರ್ಷಗಳಿಂದ ಕೇಳಿದ್ದೆ. ಅವ್ರು ನನಗೆ ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ. ನಾವು ಪ್ರಪಂಚನ ಮರು ಸೃಷ್ಟಿಸಬೇಕು. ಅದಕ್ಕೂ ಮುಂಚೆ ನಾವು ಇದನ್ನೆಲ್ಲ ನಾಶ ಮಾಡಬೇಕು. ಓ ಮೈ ಗಾಡ್, ಇದು ಕ್ಲೋಸ್ ಆಗಿಲ್ಲ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟಿದಾಗೇನೆ ಸೂರ್ಯನ ಬೆಳಕಿಂದ ಎಲ್ಲರೂ ಸತ್ತೋಗ್ಬಿಡ್ತಾರಲ್ಲ. ಇಲ್ಲ, ಅದು ಲೈಟ್ ಪೇನೇ ಕೊಡುತ್ತೆ. ಆದಷ್ಟು ಬೇಗ ಸರಿ ಹೋಗುತ್ತೆ. ನೋಡ್ದ್ಯಲ್ಲ, ಅದು ಸಾಯಲ್ಲ. ಇಲ್ಲಿಂದ ಆಚೆ ಹೋದ್ರೆ ಟೌನ್ ಇಂದ ಟೌನ್ಗೆ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ. ಐ ಆಮ್ ಸೋ ಸಾರಿ. ಎಲಿ, ಏಯ್ ಎಲಿ, 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 ನೀನೇ? ಹಲೋ ಹಲೋ, ಹಲೋ, ಯಾರಿದು? ನಿಮ್ಮಮ್ಮ ಮಾತಾಡ್ತಾ ಇದ್ದೀನಿ. ತಮಾಷೆ ಮಾಡಬೇಡಿ, ಅಮ್ಮ ಇಲ್ಲ. ಎಲ್ರೂ ಹಾಗೆ ಹೇಳ್ತಾ ಇದಾರೆ ಅಂತ ನನಗೆ ಗೊತ್ತು, ಆದ್ರೆ ನಾನಿನ್ನೂ ಬದುಕಿದ್ದೀನಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇಲ್ಲೊಂದು ಕೆಟ್ಟ ಘಟನೆ ನಡೆದು ಹೋಗಿದೆ. ಅದಕ್ಕೆ ಮುಂಚೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಆದ್ರೆ ನೀನು ನೋ 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 ಎಲ್, ಏಯ್ ಆಲಿ, ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮ, ನನ್ನ ಫೋನ್ ಎಲ್ಲಿದ್ದಂತ ನಂಗೆ ಗೊತ್ತು. ಅಮ್ಮ ಎದ್ದೇಳಿ. ಆಲಿ, ನಾನಿಲ್ಲ ಅಂದ್ರೆ ಅವನು ಸರ್ವೆ ಮಾಡೋಕ್ ಸಾಧ್ಯ ಇಲ್ಲ. ಎಲ್ಲ ಬೇಗ ಬದಲಾಗುತ್ತೆ. ಅವನ್ ಚೆನ್ನಾಗಿರ್ತಾನೆ. ಅವನನ್ನ ಸಾಯಿಸ್ಬಿಡ್ತಾರೆ. ತಡ್ಕೊಳಕ್ಕಾಗ್ತಿಲ್ಲ. ನಾನ್ ಮಗು ಮಾಡೋ ಮಿಷನ್ ಅಲ್ಲ. ಓಕೆ, ಎಲ್ಲರೂ ನನ್ನನ್ನ ಒಂದು ಲೂಸ್ ಅನ್ಕೊಂಡಿದ್ದಾರೆ. ಯಾವಾಗ ನೋಡಿದ್ರು ಇದನ್ ಮಾಡು ಅದನ್ ಮಾಡು, ನನ್ನನ್ನ ಗೊಂಬೆ ಅಂದ್ಕೊಂಡಿದ್ದಾರೆ. ನಾನ್ ವಾಪಸ್ ಅವನ ಹತ್ರ ಹೋಗ್ತೀನಿ. ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ. ಅವನನ್ನೇ ಸರಿ ಮಾಡ್ಬೇಕು. ಆದ್ರೆ ಅದು ನಡೆಯಲ್ಲ ಅಂತ ನಿನ್ಗೂ ಗೊತ್ತು. ನಾನ್ ಸತ್ತು ಹೋಗಿದ್ದೀನಿ ಅಂತ ಅವನು ಅಂದ್ಕೊಂಡಿದ್ದಾನೆ. ಅವನು ಅಲ್ಲೇ ಇದ್ದಾನೆ. ಅವನು ನಿನಗೋಸ್ಕರ ಮತ್ತೆ ಬಂದ. ಎದ್ದೇಳಿ ಅಮ್ಮ. ಅಮ್ಮ, ಇಟ್ಸ್ ಓಕೆ. ನಾನ್ ನಿಮ್ಮನ್ನ ನೋಡ್ಕೋತೀನಿ. ನೀನ್ ನನ್ನ ನೋಡ್ಕೊಳ್ಳೋ ಅಗತ್ಯ ಇಲ್ಲ. ನಾನ್ ಯಾವಾಗ್ಲೂ ಮಾಡ್ತೀನಿ. ನೀನ್ ಏನ್ ಹೇಳ್ತಿದ್ಯಾ? ನಿಮ್ ಸೀಕ್ರೆಟ್ ನನಗ್ ಗೊತ್ತು. ನಾನ್ ನಿಮ್ಮನ್ನ ಯಾವಾಗ್ಲೂ ಹುಡುಕ್ತಾ ಇರ್ತೀನಿ. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಪರವಾಗಿಲ್ಲ. ಐ ಆಮ್ ಸಾರಿ. ಅಮ್ಮ, ಎಲಿ, ಹಾಗಿದ್ಮೇಲೆ ನೀನು ನೋಡ್ಕೊಂಡು ಅವನು ನೋಡ್ಕೊಂತಿದ್ದೆ. ನಿಜನಾ? ಹಾಗಾದ್ರೆ ನಾನು ಮಾಡಿರೋದೆಲ್ಲ ಸರಿಯಾಗೇ ಇದೆ. ಏನೇ ಆದ್ರೂ ನೀನ್ ಇರ್ತೀಯ. ಅವನಿಗೋಸ್ಕರ ನೀನಿದ್ದೇ ಇರ್ತೀಯ. ಅವನ್ ಖಂಡಿತ ಚೆನ್ನಾಗಿರ್ತಾನೆ. ಆದ್ರೆ ನಾವು ಅದನ್ನ ಗೇಟಿಂದ ಹೊರಗಡೆ ಬರೋದಕ್ಕೆ ಬಿಡಬಾರ್ದು. ಆಗ ನಮ್ಗೊಂದು ಬಾಳ್ ಸಿಗತ್ತೆ ಅಲ್ವಾ? ಇವತ್ತು ಸೂರ್ಯ ಮುಳುಗೋದ್ರೆ ನಮ್ಗೆ ಚಾನ್ಸ್ ಇರೋದಿಲ್ಲ. ಅವನ ಜೀವನ ನಾವು ಕಾಪಾಡಬೇಕು ಅಂದ್ರೆ ನಮ್ಮ ಜೀವನನ ನಾವು ಪಣಕ್ಕೆ ಇಡ್ಲೇಬೇಕು. ನನಗೆ ಖಂಡಿತ ನೀನ್ ಬೇಕು. ಅವನ್ ಜೀವನಕ್ಕೂ ನೀನ್ ಬೇಕು. ಓಕೆ, ಈಗ ಓಕೆನಾ?
ಇಲ್ಲಿ ಕೇಳು, ಇವಾಗ ಹೇಳು, ಅದನ್ನ ಹೇಗ್ ಫಿಕ್ಸ್ ಮಾಡೋದು ಅಂತ. ನನಗೆ ಗೊತ್ತಿಲ್ಲ. ಆ ಡ್ರಗ್ಸ್ ಇಟ್ಕೊಂಡು ಏನಾದರೂ ಮಾಡಬಹುದಾ? ಇಲ್ಲ, ನೋ ಚಾನ್ಸ್. ಇಲ್ಲಾಂದ್ರೆ ಆ ಜನರೇಟರ್ ಇದೆಯಲ್ಲ ಅದನ್ನ ಇಟ್ಕೊಂಡು ನಥಿಂಗ್. ಒಂದ್ ಸ್ವಲ್ಪ ಹೊತ್ತು ನಾವು ಲೈಟ್ನ ಆಫ್ ಮಾಡಿದ್ರೆ ತುಂಬಾನೇ ಕೆಲಸ ಮಾಡಬಹುದಲ್ವಾ? ಲೈಟಿಂಗ್ ಸರ್ಕ್ಯೂಟ್ನ ನಾನು ಓವರ್ಲೋಡ್ ಮಾಡ್ಬಿಟ್ಟೆ. ಅದ್ರಿಂದಾನೇ ಸಮಸ್ಯೆ. ನಾನು ಹೊರಗಡೆ ಹೋಗೋದಕ್ಕೆ ಕೋಡ್ ಕಂಡು ಹಿಡಿತಿದ್ದೆ. ಅವಾಗ್ಲೇನೆ ಹೀಗಾಗಿದ್ದು. ಹೇಗಾದ್ರೂ ನಾವು ಒಳಗ್ ಸತ್ತೇ ಸಾಯ್ತೀವಿ. ಅವ್ರ ಜೊತೆ ಫೈಟ್ ಮಾಡಕ್ಕಾಗಲ್ಲ. ಓಕೆ, ಎಮರ್ಜೆನ್ಸಿ ಸಿಸ್ಟಮ್ ಕಂಟ್ರೋಲ್ ಇದ್ರೆ ಏನ್ ಮಾಡ್ತೀರಾ? ಅದನ್ನ ಹೀಟಿಂಗ್, ವೆಂಟಿಲೇಷನ್ ಅಲ್ಲಿ ಇಡ್ತೀವಿ. ಅದನ್ನ ಸಾಯಿಸಕ್ಕೆ ನಾನು ಪ್ರಾಣ ಬೇಕಾದ್ರೆ ಬಲಿ ಕೊಡ್ತೀನಿ. ಅದು ಸ್ಲೋ ಡೌನ್ ಆಗಿದೆ. ಇದು ಅಂಡರ್ ಗ್ರೌಂಡು. ಇದಕ್ಕೆ ಒಂದೇ ಒಂದು ಎಕ್ಸಿಟ್ ಇದೆ ಅನ್ಸುತ್ತೆ. ಹಾಗಾದ್ರೆ ಈ ಎಂಟ್ರೆನ್ಸ್ ಅನ್ನ ನಾವು ಕ್ಲೋಸ್ ಮಾಡ್ಬಿಟ್ರೆ ಆಗ ಹೊರಗೆ ಬರಕ್ಕಾಗಲ್ಲ ಅಲ್ವಾ ಅವನು? ಇದಕ್ಕೆ ಎಕ್ಸ್ಪೋಸಸ್ ಬೇಕು. ಅದು ಎಲ್ಲಿ ಹೋದ್ರು ಅದು ನಮಗ್ ಸಿಕ್ಬಿಟ್ರೆ ಸಾಕು. 1 ನಿಮಿಷ ಇರಿ. ಆ ಹೀಟಿಂಗ್ ಸಿಸ್ಟಮ್ ಅದೊಂದು ಹಳೆ ಬಾಯ್ಲರ್. ಅದು ಒಂದನ್ನ ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಇಡೀ ಬಿಲ್ಡಿಂಗ್ನೇ ಹಾಳು ಮಾಡಬಹುದು. ಹಾಗಾದ್ರೆ ಅದಾದ್ಮೇಲೆ ಅದು ಸತ್ತು ಹೋಗುತ್ತೆ. ಯಾ, ಇಟ್ಸ್ ಕರೆಕ್ಟ್. ಓಕೆ, ಗುಡ್. ನನ್ಗೆ ಆ ರೀಡರ್ ಸಿಕ್ಬಿಡ್ತು. ಆ ಟ್ರಾನ್ಸ್ಫರ್ ಸ್ವಿಚ್ ನ ಆನ್ ಮಾಡಬೇಕು, ಪವರ್ ತಗೋಬೇಕು. ಆ ಬಾಯ್ಲರ್ ಓಡಕ್ ಸ್ಟಾರ್ಟ್ ಮಾಡುತ್ತೆ. ಅದಾದ್ಮೇಲೆ ಆ ಟ್ಯಾಂಕ್ ಕೋಡ್ ಪ್ರೆಷರ್ ನ ಇನ್ಕ್ರೀಸ್ ಮಾಡ್ತಾನೆ ಇರಬೇಕು. ಆಮೇಲೆ ಬೂ. ಇದು ಬ್ಲೂ ಪ್ರಿಂಟಾ? ಜನರೇಟರ್ ಇಲ್ಲಿದೆ, ಆದ್ರೆ ಬಾಯ್ಲರ್ ಇಲ್ಲಿದೆ. ಆ ಬಾಯ್ಲರ್ ನ ಹೇಗಾದ್ರೂ ತರಬೇಕು. ಮತ್ತೆ ಅದರಲ್ಲಿ ಎಷ್ಟು ಫ್ಯೂಲ್ ಇದೆ ಅಂತ ಗೊತ್ತಿಲ್ಲ. ಅದನ್ನ ನಾನು ಮೊದಲು ಹೋಗಿ ಕಂಡು ಹಿಡಿಬೇಕು. ನಮ್ಮ ಹತ್ರ ಟೈಮ್ ಕಡಿಮೆ ಇದೆ. ನೀನೊಬ್ಳೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ನೀನೇ ನನ್ನ ಜೊತೆ ಬರಬೇಕು. ನಾನಿದನ್ನ ನೋಡ್ಕೋತೀನಿ. ಇದನ್ನ ನಾನ್ ಮಾಡಿದ್ದು, ನಾನೇ ರಿಸ್ಕ್ ತಗೋತೀನಿ. ಈಗ ನಮ್ಮ ಹತ್ರ ವೆಪನ್ ಆಗಿ ಏನಿರುತ್ತೆ? ಎಲ್ಲಿ ಹೋಗ್ತಿದ್ದೀವಿ ಗೊತ್ತಲ್ಲ? ನಾವು ಮತ್ತೆ ಬರ್ತೀವಿ, ಸರಿ ತಾನೆ? ಹೌದು, ಖಂಡಿತ. ಗುಡ್ ಲಕ್. ಅವಳದನ್ನ ಮಾಡ್ತಾಳೆ ಅಂದ್ಕೊಂಡಿದ್ಯಾ? ಅದನ್ನು ಮುಗಿಸಿದ್ರೆ ನಮ್ಗೆ ಮತ್ತೆ ಜೀವನ ಸಿಕ್ತ ಹಾಗೆ. ನಾವಿದನ್ನ ಮಾಡೋಣ. ಇದು ತುಂಬಾನೇ ಕೆಟ್ಟದಾಗಿದೆ. ಯಾವ ಕಡೆ ಹೋಗೋದು? ಆ ಕಡೆ ಹೋಗ್ಬೇಕು. ಬೇಗ ಬೇಗ ಬಾ. ಇಲ್ಲಿ ಏನ್ ಮಾಡೋದು? ಮೊದ್ಲು ಒಳಗೆ ಹೋಗೋಣ. ಇವ್ರು ನಿನ್ನತ್ರ ಮಾಡ್ಬೇಕು. ನೀವು ಬನ್ನಿ, ನಿಮ್ಮನ್ನೊಂದು ಕೈ ನೋಡ್ಕೋತೀನಿ. ಬನ್ನಿ, ಕಮಾನ್. ಇನ್ ನಿಮ್ ಕತೆ ಮುಗಿಯುತ್ತೆ. ನಿಮ್ಗೊಂದು ಗತಿ ಕಾಣಿಸ್ತೀನಿ. ಹಿಂದೆ ಹೋಗಿ.
ಈಗಲೇ ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ನನಗೆ ಸಿಟ್ಟು ಬರೆಸ್ಬೇಡಿ. ನಾನು ಹೇಳೋದನ್ನ ಕೇಳಲ್ವಾ ನೀನು? ನನಗೆ ಸುಮ್ಮನೆ ಟೆನ್ಷನ್ ಬರೆಸ್ಬೇಡ. ಧೈರ್ಯ ಇದ್ರೆ ಹತ್ರ ಬಾ. ಹ್ಯಾರಿ, ಹ್ಯಾರಿ, ಪವರ್ ಆನ್ ಮಾಡ್ಬೇಕು. ಈಗ ಹ್ಯಾರಿ, ನೀನ್ ಹೇಗ್ ಮಾಡ್ದೆ? ಅದು ನನಗೆ ಗೊತ್ತಿಲ್ಲ. ಅದು ನನ್ನ ಕೊಲ್ಲೋದಕ್ಕೆ ಬಂತು. ನಾನಾಗ ಕೈ ಮಾತ್ರ ಅಡ್ಡಾಡ್ದೆ. ಆಮೇಲೆ ಅದು ಹೀಗಾಗೋಯ್ತು. ಒಳ್ಳೇದು. ಆ ಡ್ರಗ್ಸ್ ನಿನ್ನ ದೇಹದೊಳಗಡೆ. ನಾನು ಅದನ್ನ ಮರ್ತೇ ಹೋಗ್ಬಿಟ್ಟಿದ್ದೆ. ಅದರಿಂದ ಏನಾಗತ್ತೆ? ಆಗ ನಾನು ಎಲ್ಲನೂ ಸರಿ ಮಾಡ್ತೀನಿ. ಹೌದು, ಸರಿ. ನಾವೀಗ ಕೆಳಗಡೆ ಹೋಗೋಣ. ಅವಳಿಗೆ ನಮ್ಮ ಸಹಾಯ ಬೇಕಾಗಬಹುದು. ಸರಿ, ಇನ್ನು ಕೆಲವು ನಿಮಿಷಗಳು ಮಾತ್ರ ಉಳಿದಿರೋದು. ನಾನು ಆ ಬಾಯ್ಲರ್ನ ಆನ್ ಮಾಡ್ಬಿಟ್ಟೆ. ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಪವರ್ ತುಂಬಾ ಹೊತ್ತಿರಲ್ಲ. ಇದನ್ನ ಬೇಗ ಮುಗಿಸ್ಬೇಕು. ನೀವು ಬೇಗ ಬರಬೇಕು. ಆ ಡೀಸೆಲ್ ಸಿಕ್ಬಿಡ್ತು.
ಒಂದ್ ವೇಳೆ ಇದು ಆಫ್ ಆಗ್ಬಿಡ್ತು ಅಂದ್ರೆ ಮತ್ತೆ ಸ್ಟಾರ್ಟ್ ಆಗಲ್ಲ. ನೀವೇ ಬೇಗ ಮುಗಿಸ್ಬೇಕು. ನಾನು ನಿಮ್ ಜೊತೆ ಇರ್ಬೇಕು, ಆದ್ರೆ ಆಗಲ್ಲ ಅನ್ಸತ್ತೆ. ಖಂಡಿತ ನನ್ನನ್ನು ನೆನ್ಪಿಟ್ಕೋತೀರಾ ಅಂತ ಅನ್ಕೋತೀನಿ. ನಾನ್ ಹೆಡ್ಲೈನ್ಸ್ ಅಲ್ಲಿ ಬರಲ್ಲ, ಅದೇ ಸಂತೋಷ. ನೀವ್ ಹೇಗಾದ್ರೂ ನಿಮ್ಮನ್ನ ನೋಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ ನೀವು? ಈ ರೀತಿ ಮಾಡಬಾರ್ದು. ನಿನಗಿದೇನು ಅರ್ಥ ಆಗೋದಿಲ್ಲ. ದೇವ್ರೆ ಇದಕ್ಕೋಸ್ಕರ ನನಗೆ ಕಳಿಸಿರೋದು. ಇವ್ರ ಕೈಯಲ್ಲಿ ಸಿಕ್ಕಿ ಸತ್ತು ಹೋಗ್ತೀರಾ? ಅದನ್ನ ನೀನ್ ಫೇಸ್ ಮಾಡ್ಬೇಕಾಗುತ್ತೆ. ಅದ್ ನನಗ್ ಗೊತ್ತು. ನಿಜವಾಗ್ಲು ನೀನ್ ಹೇಗ್ ಸತ್ತಿದೀಯ ಅಂತ ನಿನಗೆ ಗೊತ್ತಾ ಹೆನ್ರಿ? ನಿಮ್ ಸಾವು ನ್ಯಾಯವಾದ ಸಾವಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ನಾನು ನಿನಗೊಂದು ಚಾನ್ಸ್ ನ ಕೊಡ್ತಾ ಇದ್ದೀನಿ. ನಿನಗೆಲ್ಲ ನೆನಪಾಗುತ್ತೆ ಅಲ್ವಾ? ಹಾಗಾದ್ರೆ ಇದು ಕೂಡ ನೆನಪಾಗುತ್ತೆ. ಎಷ್ಟು ಸಲ ಅಂತ ಬೇಗ ಹೇಳು. ಸ್ಟಾಪ್ ಇಟ್. ಅದ್ ನಿನ್ನ ಹತ್ರ ಬರ್ಬೇಕಾ? ನಾನು ಆ ಗಿಲ್ಟ್ ಜೊತೆ ಬಾಳೋದಕ್ಕೆ ಇಷ್ಟ ಆಗ್ಲಿಲ್ಲ. ಕ್ಯಾನ್ಸರ್ ಇದ್ದಿದ್ದರಿಂದ ನಾನು ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅದರಿಂದನೇ ಅವರು ಸತ್ತು ಹೋಗ್ಬಿಟ್ರು. ಇದನ್ತಾನೆ ನಾನಿಂದ ಕೇಳ್ಬೇಕು ಅಂತಿದ್ದೀನಿ. ನೀವು ನೋಡಿ, ನೀವ್ ಹೀಗೆಲ್ಲ ಮಾಡಬಾರ್ದು. ಇದು ಒಳ್ಳೇದಲ್ಲ. ನಮ್ ಜೊತೆ ಬಂದ್ಬಿಡಿ ದಯವಿಟ್ಟು. ಈ ಸಮಯದಲ್ಲಿ ಕೊನೆ ಡಿಸಿಷನ್ ತಗೊಂಡ್ರೆ ಸಾಕು. ನನಗ್ ಬೇರೆ ದಾರಿನೇ ಇಲ್ಲ. ಬೇಡ ಬೇಡ, ಪ್ಲೀಸ್ ಪ್ಲೀಸ್ ನನ್ ಮಾತು ಕೇಳಿ. ಹಾಗೆ ಮಾಡಬೇಡಿ ಪ್ಲೀಸ್. ಪ್ಲೀಸ್ ನನ್ ಮಾತು ಕೇಳಿ. ಪ್ಲೀಸ್ 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 ಹಾಗೆ ಮಾಡಬೇಡಿ. ಬೇಡ, ಇದನ್ನ ಮಾಡ್ಲೇಬೇಕು ಮಾಡ್ಬೇಡಿ. ನಾವು. ಪ್ಲೀಸ್ 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 ನನ್ ಮಾತು ಕೇಳಿ. ಪ್ಲೀಸ್ ನೋ 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 ಪ್ಲೀಸ್. ಹೋಗೋಣ. ಇಲ್ಲ, ಒಂದ್ ನಿಮಿಷ ಇರು. ನನಗೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ಪ್ಲೀಸ್, ಇದು ನಮ್ಮ ಕೊನೆ ಅವಕಾಶ. ಇದನ್ನ ಖಂಡಿತ ನಾವು ಮಾಡಿ ಮುಗಿಸ್ತೀವಿ. ಏನಂದೆ? ನನಗೆ ಫೀಲ್ ಆಗ್ತಿದೆ ಇದು ನನಗೆ ಸಿಕ್ಕಿರೋ ಗಿಫ್ಟ್ ಅನ್ಕೋತೀನಿ. ಅಲ್ಲಿ ಏನ್ ಮಾಡ್ತಾ ಇದೀಯಾ? ಇದು ನಾನು ಅವರು ಕೊಡ್ತಾ ಇರೋ ಗಿಫ್ಟ್. ನೀನ್ ತಪ್ಪು ಮಾಡ್ತಾ ಇದೀಯಾ? ನಮ್ ಹತ್ರ ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ. ಅವರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ನಮ್ಮ ಹತ್ರ ಇರೋ ಕೊನೆ ದಾರಿ. ನಾವೀಗ ಏನಾದ್ರೂ ಮಾಡ್ಲೇಬೇಕು. ಅಷ್ಟು ಪೇನ್ ಇದ್ರೂ ನೀನ್ ಯಾಕೆ ಸತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಎಲ್ಲ ಒಂದು ಮನಸ್ಸಿನಲ್ಲಿರೋ ನೋವುಗೋಸ್ಕರ. ಆ ನೋವು ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಮೊದಲು ನಡೆದದನ್ನು ನೆನೆಸಿ ಸಾಯ್ತಾ ಇದ್ದೆ.
ನೀನ್ ಇಲ್ಲಿಂದ ಹೋಗು. ಇಲ್ಲ, ನನಗೇನಾದ್ರೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವನು ನೋಡ್ಕೊ. ಅವನ್ ಚೆನ್ನಾಗಿರ್ಬೇಕು. ಅಲ್ಲಿ ನನ್ನ ನೋಡು, ನಾನು 100% ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ನಾನು ಓಕೆ ತಾನೆ? ಬೆಳಿಗ್ಗೆ ಅವನು ಎದ್ದು ಸ್ಕೂಲ್ಗೆ ಹೋಗ್ತಾನೆ, ಎಲ್ಲ ನೀನು ಆಸೆ ಪಟ್ಟ ಹಾಗೆ ಆಗತ್ತೆ. ಅವನು ಚೆನ್ನಾಗಿರ್ತಾನೆ. ಮರಿದೆ ಅವನನ್ನ ಸ್ಕೂಲಿಗೆ ಕಳ್ಸು. ಹೌದು, ಅವನು ಗ್ರಾಜ್ಯುಯೇಟ್ ಆಗ್ತಾನೆ, ಮದ್ವೆ ಆಗತ್ತೆ. ಅವನಿಗೂ ಒಂದು ಫ್ಯಾಮಿಲಿ ಇದೆ. ನೀನ್ ಹಾಗೇನೆ ತನ್ನ ಮಗುಗೆ ಒಬ್ಬ ಒಳ್ಳೆ ಪ್ಯಾರೆಂಟ್ ಆಗಿರ್ತಾನೆ. ಅವನ್ ಒಳ್ಳೆ ಕತೆಗಳನ್ನ ಹೇಳ್ತಾನೆ. ನನ್ ಕತೆನ ಅವನಿಗೆ ಹೇಳ್ಬೇಕು ನೀನು. ನಾನು ಫ್ರೆಶ್ ಆಗಿ ಆರಂಭಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಅದ್ಭುತವಾಗಿರೋ ಕತೆ. ನೀನ್ ಥರನೇ ಒಬ್ಬ ಗಂಡ. ಮೊದಲು ನನ್ನ ಈ ರೀತಿ ಯಾರು ಕರೆದಿದ್ದೇ ಇಲ್ಲ. ನನ್ನನ್ನ ಹೀರೋ ಮಾಡೋ ಅಗತ್ಯ ಇಲ್ಲ. ನನ್ನ ನೋಡಿ ಈ ತರ ಯಾರು ನಕ್ಕೂ ಇರ್ಲಿಲ್ಲ. ನೀನ್ ಹೋಗು, ಹೇಳೋದನ್ನ ಕೇಳು, ಇಲ್ಲಿಂದ ಹೋಗು. ಇಲ್ಲ, ನನ್ನಿಂದ ಆಗಲ್ಲ. ನೀನು ಸತ್ತು ಹೋಗ್ತೀಯಾ? ಮನುಷ್ಯರ ಜೊತೆ ಇದ್ದು ದಿನ ದಿನ ಸಾಯೋದಕ್ಕಿಂತ ಇದೇ ಬೆಟರ್ ಅನ್ಸತ್ತೆ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ನನಗೆ ಚೆನ್ನಾಗಿ ಗೊತ್ತು. ನಾನು ಈ ತರ ಹತ್ತೋನೇ ಅಲ್ಲ. ಗಂಡಸರಾತಿರೋದನ್ನ ನಾನು ಇಲ್ಲಿವರೆಗೆ ನೋಡೇ ಇಲ್ಲ.